ಹಲೋ. ಸೊ ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ನಾವುಗಳು ಕ್ಲಾಸಸ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹಿಂದಿನ ವಿಡಿಯೋದಲ್ಲಿ ನಾವು ಆರ್ಥಿಕ ಸಮೀಕ್ಷೆಯಲ್ಲಿ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಕೀ ಪಾಯಿಂಟ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಬಂದಿದ್ವಿ. ಲೈಕ್ ಡೆಮೋಗ್ರಫಿ ಆಗಿರ್ಬೋದು, ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಆಗಿರ್ಬೋದು, ಅಥವಾ ಲಿಟ್ರಸಿ ರೇಟ್, ಬರ್ತ್ ರೇಟ್, ಡೆತ್ ರೇಟ್, ಓಕೆ, ಸೆಕ್ಸ್ ರೇಷಿಯೋ, ಈ ರೀತಿ ಸುಮಾರು ಕಾನ್ಸೆಪ್ಟ್ಸ್ಗಳನ್ನು ನಾವೇನು ಮಾಡಿದ್ದು ಅಂತಂದರೆ ನಮ್ಮ ಎರಡನೇ ಪಾರ್ಟಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದು. ಮೂರನೇ ಪಾರ್ಟಲ್ಲಿ ಅದರದೇ ಮುಂದುವರೆದ ಭಾಗವಾಗಿ ಕರ್ನಾಟಕದ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಕಳೆದ ಒಂದು ವರ್ಷದಲ್ಲಿ ರೇಟ್ ಆಫ್ ಇನ್ಫ್ಲೇಷನ್ ಯಾವ ರೀತಿ ಇತ್ತು ಅಥವಾ ರೇಟ್ ಆಫ್ ಡಿಫ್ಲೇಷನ್ ಯಾವ ರೀತಿ ಇತ್ತು, WPIಯಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ರೇಟ್ ಆಫ್ ಇನ್ಫ್ಲೇಷನ್ ವಾಸ್ ದೇರ್ ಆ್ಯಂಡ್ CPIದಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ಇನ್ಫ್ಲೇಷನ್ ವಾಸ್ ದೇರ್ ಅನ್ನುವಂಥ ಕಾನ್ಸೆಪ್ಟ್ಸ್ಗಳನ್ನು ನಾವೇನು ಮಾಡಬೇಕು ಅಂತಂದರೆ ಡಿಸ್ಕಸ್ ಮಾಡಬೇಕು. ಹಾಗಿದ್ದರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಆರ್ಥಿಕ ಸಮೀಕ್ಷೆಯ ಮೂರನೇ ಭಾಗವನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ವೆಲ್ಕಮ್ ಟು ಗೋಲ್ಡ್ ಫಿಂಚ್ IAS ಆ್ಯಂಡ್ KS RT ನಗರ್ ಬೆಂಗಳೂರು ಯೂಟ್ಯೂಬ್ ಚಾನಲ್. ನಮ್ಮದು ಇದು ಆರ್ಥಿಕ ಸಮೀಕ್ಷೆಯ ವಿಡಿಯೋ ಸರಣಿಯ ಮೂರನೇ ಭಾಗ. ಈ ಹಿಂದಿನ ಎರಡು ಭಾಗಗಳನ್ನು ಯಾರಾದರೂ ನೋಡಿರಲಿಲ್ಲ ಅಂತಂದರೆ ನಮ್ಮ ಪ್ಲೇಲಿಸ್ಟಲ್ಲಿರುವಂತಹ ಪಾರ್ಟ್ 1 ಪಾರ್ಟ್ 2ಗಳನ್ನು ಒಂದ್ಸಲ ನೋಡಿ ಅಲ್ಲಿರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಟ್ಸ್ ಮಾಡಿಕೊಂಡು ಮೂರನೇ ಭಾಗವನ್ನು ನೋಡಿದರೆ ಇನ್ನೂ ಎಫೆಕ್ಟಿವ್ ಆಗಿ ಕ್ಲಾಸ್ ನಿಮ್ಗೆ ಏನಾಗುತ್ತಾ ಹೋಗುತ್ತೆ ಅಂದರೆ ಅರ್ಥವಾಗ್ತಾ ಹೋಗುತ್ತೆ. ಹಾಗಿದ್ದರೆ ಸೊ ಈ ಒಂದು ವಿಡಿಯೋ ಸರಣಿಯಲ್ಲಿ ಐ ವಿಲ್ ಸ್ಟಾರ್ಟ್ ವಿತ್ ಪ್ರೈಸಸ್, ಬೆಲೆಗಳು. ಓಕೆನಾ? ಅಂದರೆ ಕಳೆದ ಒಂದು ವರ್ಷದ ಆರ್ಥಿಕ ಸಮೀಕ್ಷೆಯಲ್ಲಿ ಓಕೆ ಬೆಲೆಗಳು ಅಂತ ಕರಿತೀವಿ. ಬೆಲೆಗಳು ಇಟ್ ಮೀನ್ಸ್ ಅಂತಂದರೆ ಇಲ್ಲಿ ಮುಖ್ಯವಾಗಿ ರೇಟ್ ಆಫ್ ಇನ್ಫ್ಲೇಷನ್ ಏನು ಕರಿತೀವಿ ನಾವಿಲ್ಲಿ, ರೇಟ್ ಆಫ್ ಇನ್ಫ್ಲೇಷನ್ ಅಂಥೇಳಿ ಕರಿತೀವಿ. ಎಸ್, ವೆರಿ ಇಂಪಾರ್ಟೆಂಟ್. ರೇಟ್ ಆಫ್ ಇನ್ಫ್ಲೇಷನ್ ಅಥವಾ ಅತಿ ಪ್ರಸರಣ ಅಥವಾ ಹಣದುಬ್ಬರ ಅಂದರೆ ಕರ್ನಾಟಕದಲ್ಲಿ ಸಂಬಂಧಪಟ್ಟ ಹಾಗೆ ಕಳೆದ ಒಂದು ವರ್ಷ, ಎಸ್, ಮುಖ್ಯವಾಗಿ ಕರ್ನಾಟಕದಲ್ಲಿ ಸಂಬಂಧಪಟ್ಟ ಹಾಗೆ ಕಳೆದ ಒಂದು ವರ್ಷದಲ್ಲಿ ಸರಕು ಸೇವೆಗಳ ಬೆಲೆಯಲ್ಲಾದಂಥ ಬದಲಾವಣೆಗಳು, ಸರಕು ಮತ್ತು ಸೇವೆಗಳಲ್ಲಾದ ಬದಲಾವಣೆಗಳನ್ನೇ ನಾವೇನಂತ ಹೇಳಿ ಕರಿತೀವಿ ಅಂತಂದರೆ ಇಲ್ಲಿ ಇನ್ಫ್ಲೇಷನ್ ಅಂಥೇಳಿ ಕರಿತೇವೆ. ಏನಂತ ಹೇಳಿ ಕರಿತೇವೆ? ಇನ್ಫ್ಲೇಷನ್ ಅಂಥೇಳಿ ಕರಿತೇವೆ. ಹಾಗಿದ್ದರೆ ಇಲ್ಲಿ ನೋಡಿ, ಮುಖ್ಯವಾಗಿ ಹೇಳೋದಾದರೆ ಎಸ್, ಇನ್ಫ್ಲೇಷನ್ ಅಂತಂದರೆ ಏನು? ಅತಿ ಪ್ರಸರಣ ಅಂಥೇಳಿ ಕರಿತೀವಿ ಕನ್ನಡದಲ್ಲಿ, ಅತಿ ಪ್ರಸರಣ. ಹಾಗಿದ್ದರೆ ಅತಿ ಪ್ರಸರಣ ಅಂತಂದ್ರೆ ಏನು? ಇಲ್ಲಿ ನೋಡಿ, ಸೊ ನಾವು ಆಡು ಭಾಷೆಯಲ್ಲಿ ಯಾವಾಗಲೂ ಒಂದು ಶಬ್ದವನ್ನು ಎಫೆಕ್ಟಿವ್ ಆಗಿ ಬಳಸ್ತಾ ಹೋಗ್ತೀವಿ. ಏನು ಅಂತಂದರೆ ದುಬಾರಿ. ಎಸ್, ದುಬಾರಿ. ಕೆಲವೊಬ್ರು ಇದನ್ನು ದುಬಾರಿ ಅಂತ ಹೇಳಿ ಕರೀತಾರೆ, ಓಕೆ, ಅಥವಾ ತುಟ್ಟಿ ಅಂಥೇಳಿ ಕರೀತಾರೆ. ದುಬಾರಿ ಅಥವಾ ತುಟ್ಟಿ ಅಂಥೇಳಿ ಕರೀತಾರೆ. ಯಾವಾಗ ಈ ದುಬಾರಿ ಅಥವಾ ತುಟ್ಟಿ ಅನ್ನುವಂಥ ಶಬ್ದವನ್ನು ಬಳಸ್ತೀವಿ? ಸಿಂಪಲ್, ಯಾವಾಗ ಒಂದು ವಸ್ತುವಿನ ಬೆಲೆ, ಎಸ್, ವೆರಿ ಇಂಪಾರ್ಟೆಂಟ್, ಯಾವಾಗ ಒಂದು ವಸ್ತುವಿನ ಬೆಲೆ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೋ ಅಥವಾ ಹೆಚ್ಚಾಗ್ತಾ ಹೋಗುತ್ತೋ ಆಗ ನಾವೇನು ಮಾಡ್ತಾ ಹೋಗ್ತೀವಿ ಅಂದರೆ ಈ ದುಬಾರಿ ಅನ್ನುವಂಥ ಪದವನ್ನು ಬಳಕೆ ಮಾಡ್ತಾ ಹೋಗ್ತೀವಿ ಅಥವಾ ತುಟ್ಟಿ ಅನ್ನುವಂಥ ಪದವನ್ನು ಬಳಕೆ ಮಾಡ್ತಾ ಹೋಗ್ತೀವಿ. ಹಾಗಿದ್ರೆ ದುಬಾರಿ ಅಥವಾ ತುಟ್ಟಿ ಅನ್ನುವಂತಹ ಪದದ ಅರ್ಥಶಾಸ್ತ್ರದ ಭಾಷೆಯಲ್ಲಿ ಹೇಳೋದಾದರೆ ಅತಿ ಪ್ರಸರಣ ಏನು ಕರಿತೇವೆ? ಅತಿ ಪ್ರಸರಣ. ಆರ್ ಇಂಗ್ಲೀಷಲ್ಲಿ ಇನ್ಫ್ಲೇಷನ್ ಅಂಥೇಳಿ ಕರಿತೀವಿ. ಏನು ಕರಿತೇವೆ? ಇನ್ಫ್ಲೇಷನ್ ಅಂಥೇಳಿ ಕರಿತೇವೆ. ಅರ್ಥ ಆಗ್ತದೇನಾ? ಸೊ ಹಾಗಿದ್ರೆ ಇಲ್ಲಿ ಮುಖ್ಯವಾಗಿ ಅತಿ ಪ್ರಸರಣ ಅಂತಂದ್ರೇನು? ಎಷ್ಟು ಒಂದು ನಿರ್ದಿಷ್ಟ ಅವಧಿಯಲ್ಲಿ, ಎಸ್, ಮುಖ್ಯವಾಗಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಏನಾಗಬೇಕು ಅಂತಂದರೆ ಸರಕು ಸೇವೆಗಳ ಬೆಲೆ, ಎಸ್, ಸರಕು ಮತ್ತು ಸೇವೆಗಳ ಬೆಲೆ ಏನಾಗಬೇಕು ಅಂತಂದರೆ ನಿರಂತರವಾಗಿ, ಎಸ್, ನಿರಂತರವಾಗಿ ಏರಿಕೆಯಾಗ್ತಾ ಇದ್ದರೆ, ಎಸ್, ಮುಖ್ಯವಾಗಿ ಸರಕು ಸೇವೆಗಳ ಬೆಲೆ ನಿರಂತರವಾಗಿ ಏರಿಕೆಯಾಗ್ತಾ ಇದ್ದರೆ ಅದನ್ನೇ ನಾವೇನಂತ ಹೇಳಿ ಕರಿತೀವಿ ಅಂತಂದರೆ ಅತಿ ಪ್ರಸರಣ ಅಂಥೇಳಿ ಕರಿತೇವೆ. ಏನು ಕರಿತೇವೆ? ಅತಿ ಪ್ರಸರಣ ಆರ್ ಇನ್ಫ್ಲೇಷನ್. ಎಸ್, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಜನರಲ್ ಪ್ರೈಸ್ ಲೆವೆಲ್ ಆಫ್ ದ ಕಮಾಡಿಟಿ ಇನ್ಕ್ರೀಸಸ್ ಕಂಟಿನ್ಯೂಸ್ಲಿ ಡ್ಯೂ ಟು ದ ವೇರಿಯಸ್ ರೀಸನ್. ದಟ್ ಕಾನ್ಸೆಪ್ಟ್ ಆರ್ ದಟ್ ಕಂಡೀಷನ್ ಇಸ್ ಕಾಲ್ಡ್ ಆಸ್ ಇನ್ಫ್ಲೇಷನ್. ಇಲ್ಲೇನಾಗಬೇಕು ಅಂತಂದರೆ ಸೊ ಜನರಲ್ ಪ್ರೈಸ್ ಲೆವೆಲ್ ಆಫ್ ದ ಕಮಾಡಿಟಿ ಏನಾಗ್ತಾ ಹೋಗುತ್ತೆ? ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾ ಹೋದರೆ ದಟ್ ಕಂಡೀಷನ್ ಆರ್ ದಟ್ ಸಿಚುವೇಶನ್ ಈಸ್ ಕಾಲ್ಡ್ ಆಸ್ ಇನ್ಫ್ಲೇಷನ್. ಅದನ್ನೇ ನಾವೇನು ಕರಿತೀವಿ ಅಂತಂದರೆ ಇನ್ಫ್ಲೇಷನ್ ಅಂತ ಹೇಳಿ ಕರಿತೇವೆ. ಅರ್ಥ ಆಗ್ತಿದೆನಾ? ಯಾ, ಹಾಗಿದ್ರೆ ಇಲ್ಲಿ ಮುಖ್ಯವಾಗಿ ಸೊ ಈ ಇನ್ಫ್ಲೇಷನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಮೇಜರ್ಲಿ ನಾವೇನು ಮಾಡ್ತಾ ಹೋಗ್ತೀವಪ್ಪ ಅಂದರೆ ಎರಡು ಮೆಥಡ್ಸ್ಗಳನ್ನು ಫಾಲೋ ಮಾಡ್ತೇವೆ, ಎರಡು ವಿಧಾನಗಳನ್ನು ಫಾಲೋ ಮಾಡ್ತೇವೆ. ಒಂದು WPI ಆದರೆ ಇನ್ನೊಂದು CPI. ಒಂದು WPI ಆದರೆ ಇನ್ನೊಂದು CPI ಅಂಥೇಳಿ ಕರಿತೇವೆ. ಹಾಗಿದ್ರೆ WPI ಅಂದ್ರೇನು ಮತ್ತು CPI ಅಂದ್ರೇನು? ವಾಟ್ ಯು ಮೀನ್ ಬೈ WPI ಆ್ಯಂಡ್ ವಾಟ್ ಯು ಮೀನ್ ಬೈ CPI ಅಂತಂದರೆ ಎಸ್, WPI ಇಟ್ ಮೀನ್ಸ್ ಹೋಲ್ಸೇಲ್
ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. CPI ಅಂತಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಸಿಂಪಲ್. ಇಲ್ಲಿ ನೋಡ್ರಿ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ಮುಖ್ಯವಾಗಿ ಗ್ರಾಹಕ ಬೆಲೆ ಸೂಚಂಕ, ಸಗಟು ಬೆಲೆ ಸೂಚಂಕ. ಎಸ್, ಮುಖ್ಯವಾಗಿ ಸಗಟು ಬೆಲೆ ಸೂಚಂಕ. ಎಸ್, ವೆರಿ ಇಂಪಾರ್ಟೆಂಟ್ಲಿ ಸಗಟು ಬೆಲೆ ಸೂಚಂಕ, ಇದು ಗ್ರಾಹಕ ಬೆಲೆ ಸೂಚಂಕ. ಹಾಗಿದ್ರೆ ಸಗಟು ಬೆಲೆ ಸೂಚಂಕ ಮತ್ತು ಗ್ರಾಹಕ ಬೆಲೆ ಸೂಚಂಕ ಅಂದರೆ ಏನು? ಇಲ್ಲಿ ಮುಖ್ಯವಾಗಿ ಎಸ್, ವೆರಿ ಇಂಪಾರ್ಟೆಂಟ್ಲಿ, ಸೊ ಉತ್ಪಾದಕನಿಂದ ಸಗಟು ಬೆಲೆ ವ್ಯಾಪಾರಿಗೆ, ಯಾರಿಗೆ? ಉತ್ಪಾದಕನಿಂದ ಸಗಟು ಬೆಲೆ ವ್ಯಾಪಾರಿಗೆ ಅಂತ ಹೇಳಿ ಕರಿತೇವೆ. ಅಂದ್ರೇನು? ನಮ್ಮಲ್ಲಿ ಮಾರ್ಕೆಟ್ ಸಿಸ್ಟಮ್ ಎಲ್ಲ ಗೊತ್ತಿರುತ್ತೆ ನಮಗೆಲ್ಲ. ಏನು ಮಾರ್ಕೆಟ್ ಸಿಸ್ಟಮ್ ಅಂತಂದರೆ, ಒಂದು ಗೂಡ್ಸು ಅಥವಾ ಒಂದು ಸರಕು ತನ್ನ ಅನುಭೋಗಿಯನ್ನು ರೀಚ್ ಆಗಬೇಕು ಅಂತಂದರೆ ಎಸ್, ಬೇರೆ ಬೇರೆ ಮಲ್ಟಿಪಲ್ ಸ್ಟೇಜಸ್ ವಿ ಹ್ಯಾವ್ ಹಿಯರ್. ಅಂದರೆ ಏನು? ಸೊ ಫಸ್ಟಿಗೆ ಏನಾಗಬೇಕು? ಪ್ರೊಡ್ಯೂಸ್ ಆಗಬೇಕು, ಅಲ್ಲಿಂದ ಹೋಲ್ಸೇಲರ್, ಅಲ್ಲಿಂದ ರೀಟೇಲರ್, ಅಲ್ಲಿಂದ ಕನ್ಸ್ಯೂಮರ್. ಹೀಗೆ ಬೇರೆ ಬೇರೆ ಹಂತಗಳನ್ನು ದಾಟ್ಕೊಂಡು ಏನು ಮಾಡಬೇಕು ಅಂತಂದರೆ ಈ ಒಂದು ಸರಕು ಸೇವೆಗಳು ಅನುಭೋಗಿಯನ್ನು ತಲುಪಬೇಕು. ಎಂಡ್ ಯೂಸರ್ ಅಂತ ಹೇಳಿ ಕರಿತೀವಿ, ಅಥವಾ ಫೈನಲ್ ಕನ್ಸಂಪ್ಷನ್ ಆ್ಯಕ್ಟಿವಿಟಿ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ, ಪ್ರೊಡ್ಯೂಸರಿಂದ ಹೋಲ್ಸೇಲರ್ಗೆ ಹೋಗಬೇಕು ಅಂತಂದರೆ, ಸೊ ನೆಕ್ಸ್ಟ್ ಇಲ್ಲಿದ್ದ ರೀಟೇಲರ್, ನೆಕ್ಸ್ಟ್ ಕನ್ಸ್ಯೂಮರ್. WPI ಅಂತಂದರೆ ಇಲ್ಲಿ ಮುಖ್ಯವಾಗಿ ಪ್ರೊಡ್ಯೂಸರಿಂದ, ಎಸ್ ವೆರಿ ಇಂಪಾರ್ಟೆಂಟ್ಲಿ, ಪ್ರೊಡ್ಯೂಸರಿಂದ ಹೋಲ್ಸೇಲರ್ಗೆ, ಯಾರಿಗೆ? ಪ್ರೊಡ್ಯೂಸರಿಂದ ಹೋಲ್ಸೇಲರ್ಗೆ ಎಷ್ಟು ಬೆಲೆಗಳಿಗೆ ಅಥವಾ ಅಟ್ ವಿಚ್ ಪ್ರೈಸ್ ದೋಸ್ ಗೂಡ್ಸ್ ಆರ್ ಸರ್ವಿಸ್ ಅವೈಲೇಬಲ್. ಅಂದರೆ ಪ್ರೊಡ್ಯೂಸರಿಂದ ಹೋಲ್ಸೇಲರ್ಗೆ ಯಾವ ಬೆಲೆಗೆ ಲಭ್ಯವಿದೆಯಲ್ಲ ಅದನ್ನು ನಾವೇನು ಕರಿತೀವಿ ಅಂತಂದರೆ ಸಗಟು ಬೆಲೆ ಅಂಥೇಳಿ ಕರಿತೇವೆ. ಏನು ಕರಿತೇವೆ? ಸಗಟು ಬೆಲೆ. ಅದೇ ಮುಖ್ಯವಾಗಿ ಕನ್ಸ್ಯೂಮರಿಂದ, ಅದೇ ಮುಖ್ಯವಾಗಿ ಕನ್ಸ್ಯೂಮರ್ಗೆ ಮಾರ್ಕೆಟಲ್ಲಿ, ಕನ್ಸ್ಯೂಮರ್ಗೆ ಅಂದರೆ ಅನುಭೋಗಿಗೆ ಮಾರುಕಟ್ಟೆಯಲ್ಲಿ ಯಾವ ಬೆಲೆಗೆ ಸರಕು ಸೇವೆಗಳು ಲಭ್ಯ ಇದಾವಲ್ಲ ಅದನ್ನು ನಾವೇನು ಕರಿತೀವಪ್ಪ ಅಂತಂದರೆ ಗ್ರಾಹಕ ಬೆಲೆ ಅಥವಾ ಅನುಭೋಗಿ ಬೆಲೆ ಅಂತ ಹೇಳಿ ಕರಿತೀವಿ. ಏನು ಕರಿತೇವೆ? ಗ್ರಾಹಕ ಬೆಲೆ ಅಥವಾ ಅನುಭೋಗಿ ಬೆಲೆ ಅಂಥೇಳಿ ಕರಿತೇವೆ. ಅರ್ಥ ಆಗ್ತಿದೆ ಅಲ್ವಾ? ಹಾಗಿದ್ರೆ ಸೊ ಇಲ್ಲಿ ಉತ್ಪಾದಕನಿಂದ ಸಗಟು ಬೆಲೆ ವ್ಯಾಪಾರಿಗೆ ಸಿಗುವ ಸರಕು ಸೇವೆ ಲಭ್ಯವಿದ್ದಂಥ ಸಮಯದಲ್ಲೂ ಕೂಡ ಬೆಲೆ ಏನಾಗುತ್ತೆ ಅಂತಂದರೆ ಹೆಚ್ಚು ಆಗಿರುತ್ತೆ ಅಥವಾ ಕಡಿಮೆ ಆಗಿರುತ್ತೆ, ಅಥವಾ ಮಾರುಕಟ್ಟೆಯಲ್ಲಿ ಅನುಭೋಗಿಗೆ ಲಭ್ಯವಿರುವಂಥ ಸರಕು ಸೇವೆಗಳ ಬೆಲೆಯಲ್ಲೂ ಕೂಡ ಏನಾಗಿರುತ್ತೆ ಅಂದರೆ ವೇರಿಯೇಷನ್ ಆಗಿರುತ್ತೆ. ಹಾಗಿದ್ದಾಗ ನಾವಿಲ್ಲಿ ಒಬ್ಬ ಉತ್ಪಾದಕನಿಂದ ಸಗಟು ಬೆಲೆ ವ್ಯಾಪಾರಿಗೆ ಯಾವ ಬೆಲೆಗೆ ಸರಕು ಸೇವೆಗಳ ಲಭ್ಯವಿದಾವಲ್ಲ ಈ ಬೆಲೆಯಲ್ಲಿ ಏನಾದರೂ ಇನ್ಫ್ಲೇಷನ್ ಕ್ಯಾಲ್ಕುಲೇಟ್ ಮಾಡಿದರೆ, ಎಸ್ ಮುಖ್ಯವಾಗಿ ಈ ಬೆಲೆಯಲ್ಲಿ ಏನಾದರೂ ಇನ್ಫ್ಲೇಷನ್ ಕ್ಯಾಲ್ಕುಲೇಟ್ ಮಾಡಿದರೆ ದಟ್ ಈಸ್ ಕಾಲ್ಡ್ ಆ್ಯಸ್ WPI. ದಟ್ ಈಸ್ ಕಾಲ್ಡ್ ಆ್ಯಸ್ WPI. ಅಂದರೆ ಉತ್ಪಾದಕನಿಂದ ಸಗಟು ಬೆಲೆ ವ್ಯಾಪಾರಿಗೆ ಯಾವ ಬೆಲೆಗೆ ಸರಕು ಸೇವೆಗಳು ಲಭ್ಯವಿದಾವಲ್ಲ ಆ ಬೆಲೆನ ಆಧರಿಸಿಕೊಂಡು ನಾವು ಇನ್ಫ್ಲೇಷನ್ ಕ್ಯಾಲ್ಕುಲೇಟ್ ಮಾಡಿದರೆ ದಟ್ ಈಸ್ ಕಾಲ್ಡ್ ಆ್ಯಸ್ WPI. ಅದೇ ನಾವೇನಾದರೂ ಎಸ್ ಇಲ್ಲಿ ಮುಖ್ಯವಾಗಿ ಅನುಭೋಗಿಗೆ ಮಾರುಕಟ್ಟೆಯಲ್ಲಿ ಯಾವ ಬೆಲೆಗೆ ಸರಕು ಸೇವೆಗಳು ಲಭ್ಯವಿದಾವಲ್ಲ ಆ ಬೆಲೆಯಲ್ಲಿ ನಾವೇನಾದರೂ ಇನ್ಫ್ಲೇಷನ್ ಕ್ಯಾಲ್ಕುಲೇಟ್ ಮಾಡಿದರೆ, ಎಸ್ ಮುಖ್ಯವಾಗಿ ಆ ಬೆಲೆಯಲ್ಲಿ ನಾವೇನಾದರೂ ಇನ್ಫ್ಲೇಷನ್ ಕ್ಯಾಲ್ಕುಲೇಟ್ ಮಾಡಿದರೆ ಅದನ್ನು ನಾವೇನಂತ ಹೇಳಿ ಕರಿತೀವಿ ಅಂತಂದರೆ ಇಲ್ಲಿ ಮುಖ್ಯವಾಗಿ ಎಸ್ CPI ಅಂಥೇಳಿ ಕರಿತೇವೆ. ಇಲ್ಲಿ ಮುಖ್ಯವಾಗಿ CPI ಅಂಥೇಳಿ ಕರಿತೇವೆ. ಅರ್ಥ ಆಗ್ತಾಯಿದೆ ಅಲ್ವಾ? ಹಾಗಿದ್ರೆ 2023-24 ಆರ್ಥಿಕ ಸಮೀಕ್ಷೆಯ ಪ್ರಕಾರ ಕರ್ನಾಟಕದಲ್ಲಿ ಸರಕು ಸೇವೆಗಳ ಬೆಲೆ ಯಾವ ರೀತಿ ಇದೆ? ಹೌ ಮಚ್ ಪರ್ಸೆಂಟೇಜ್ ಆಫ್ ಇನ್ಫ್ಲೇಷನ್ ಇಸ್ ದೇರ್ ಇನ್ ದಿಸ್ 2023-24 ಎಕನಾಮಿಕ್ ಸರ್ವೆ? ಎಷ್ಟು ಬೆಲೆ ಹೆಚ್ಚು ಆಗಿದೆ ಅಥವಾ ಕಡಿಮೆ ಆಗಿದೆ ಅನ್ನೋದನ್ನೇ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗಬೇಕು. ಓಕೆನಾ? ಹಾಗಿದ್ರೆ ನಾವು ಫಸ್ಟ್ WPIಯನ್ನು ನೋಡೋದಾದರೆ, ಎಸ್ ವೆರಿ ಇಂಪಾರ್ಟೆಂಟ್ಲಿ WPI ನೋಡೋದಾದರೆ ಎಸ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. WPI ಅಂದರೆ ಗೊತ್ತಾಯ್ತು ನಮಗೆ. ಎಸ್ WPI ಏನು? ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. WPI ಅಂದರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಕನ್ನಡದಲ್ಲಿ ಮುಖ್ಯವಾಗಿ ಸಗಟು ಬೆಲೆ, ಕನ್ನಡದಲ್ಲಿ ಮುಖ್ಯವಾಗೇನು? ಸಗಟು ಬೆಲೆ ಸೂಚಂಕ. ಎಸ್, ಸಗಟು ಬೆಲೆ ಸೂಚಂಕ. ಹಾಗಿದ್ರೆ ಸಗಟು ಬೆಲೆ ಸೂಚಂಕ ಅಂತಂದರೆ ಉತ್ಪಾದಕನಿಂದ, ಯಾರಿಂದ? ಉತ್ಪಾದಕನಿಂದ ಸಗಟು ಬೆಲೆ ವ್ಯಾಪಾರಿಗೆ ಸರಕು ಸೇವೆಗಳು ದೊರೆಯುವ ಸರಕು
ಸರಕುಗಳು ಸೇವೆಗಳು ಸರಕುಗಳು ದೊರೆಯುವ ಬೆಲೆಯಲ್ಲಿ ನಾವೇನಾದರೂ ಅತಿ ಪ್ರಸರಣ ಕ್ಯಾಲ್ಕುಲೇಟ್ ಮಾಡಿದರೆ, ದೊರೆಯುವ ಬೆಲೆಯಲ್ಲಿ ಅತಿ ಪ್ರಸರಣವನ್ನು ನಾವೇನಾದರೂ ಕ್ಯಾಲ್ಕುಲೇಟ್ ಮಾಡಿದರೆ ಅದನ್ನೇ ನಾವೇನು ಕರಿತೀವಿ ಅಂತಂದರೆ WPI ಅಂಥೇಳಿ ಕರಿತೇವೆ. ಏನಂತ ಹೇಳಿ ಕರಿತೇವೆ? WPI. ಓಕೆನಾ? ಎಸ್. ಹಾಗಿದ್ರೆ ಈ WPI ಯಾರು ಕ್ಯಾಲ್ಕುಲೇಟ್ ಮಾಡ್ತಾರಾ ಅನ್ನೋದನ್ನು ನೋಡಿದ್ರೆ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಪಾಲಿಸಿ ಆ್ಯಂಡ್ ಪ್ರಮೋಷನ್. ಯಾರು? ಎಸ್, ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಪಾಲಿಸಿ ಆ್ಯಂಡ್ ಪ್ರಮೋಷನ್. ಎಸ್, ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಪಾಲಿಸಿ ಆ್ಯಂಡ್ ಪ್ರಮೋಷನ್ದವ್ರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದರೆ WPIನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಒಂದು ಗೊತ್ತಿರಲಿ, ಎಸ್, ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ಇನ್ಫ್ಲೇಷನ್, ನಾವೇನಾದರೂ ಇನ್ಫ್ಲೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು ಅಂತಂದರೆ ನಮಗೆ ಎರಡು ಬೇರೆ ಬೇರೆ ಬೆಲೆಗಳು ಗೊತ್ತಿರಬೇಕು. ಎಸ್, ವಿ ಶುಡ್ ನೋಟ್ ಟು ಡಿಫ್ರೆಂಟ್ ಪ್ರೈಸಸ್. ಯಾಕಂದರೆ ಒಂದೇ ಬೆಲೆಯನ್ನು ಇಟ್ಕೊಂಡು ನಾವೇನು ಮಾಡೋಕ್ಕಾಗಂಗಿಲ್ಲಪ್ಪ ಅಂತಂದರೆ ಇನ್ಫ್ಲೇಷನ್ ಆಗಿದ್ದೇನೋ ಅಥವಾ ಡಿಫ್ಲೇಷನ್ ಆಗಿದ್ದೇನೋ ಅಂತ ನಮ್ಗೇನು ಮಾಡೋಕ್ಕಾಗಂಗಿಲ್ಲಪ್ಪ ಅಂತಂದರೆ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಸೊ ಫಾರ್ ಎಕ್ಸಾಂಪಲ್, 1 kg ಆ್ಯಪಲ್ನ ಬೆಲೆ 100 ಇದ್ದಿದ್ದು 120 ಆಗಿದೆ ಅಂತ ನಾವೇನಾದರೂ ಅಂದರೆ ಹಿಯರ್ ವಿ ಹ್ಯಾವ್ 20 ರೂಪೀಸ್ ಇನ್ಫ್ಲೇಷನ್. ಅದೇ 1 kg ಆನಿಯನ್ ಬೆಲೆ 80 ರೂಪೀಸ್ ಇದ್ದಿದ್ದು 40 ರೂಪೀಸ್ ಆಗಿದೆ ಅಂತಂದರೆ ಹಿಯರ್ ವಿ ಹ್ಯಾವ್ 40 ರೂಪೀಸ್ ಡಿಫ್ಲೇಷನ್. ಅಂದರೆ ಇಲ್ಲಿ ನಮಗೆ ಇದನ್ನು ನಾವು ಯೂಶಲಿ ಡಿಫ್ಲೇಷನ್ ಅಂತ ಹೇಳಿ ಕರಿತೀವಿ, ಯೂಶಲಿ ಇದನ್ನು ಇನ್ಫ್ಲೇಷನ್ ಅಂತ ಹೇಳಿ ಕರೆದ್ವಿ. ಓಕೆನಾ? ಹೆಂಗೆ ಗೊತ್ತಾಯಿತು? ಬಿಕಾಸ್ ನಮಗೆ ಎರಡು ಬೇರೆ ಬೇರೆ ಬೆಲೆಗಳು ಗೊತ್ತಿದ್ದಾವೆ. ಬಿಕಾಸ್ ನಮ್ಗೆ ಇಲ್ಲಿ ಏನಾಗಿದ್ದಾವೆ? ಎರಡು ಬೇರೆ ಬೇರೆ ಬೆಲೆಗಳು ಗೊತ್ತಿದ್ದಾವೆ. ಆದರೆ ನಮಗೆ ಯಾವುದೋ ಒಂದೇ ಬೆಲೆನ ಇಟ್ಕೊಂಡು ನಾವೇನು ಮಾಡೋಕ್ಕಾಗಂಗಿಲ್ಲಪ್ಪ ಅಂತಂದರೆ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಂಗಿಲ್ಲ. ಸೇ ಫಾರ್ ಎಕ್ಸಾಂಪಲ್, ಒಂದು ಮೊಬೈಲ್ನ ಬೆಲೆಗೆ ನಾನು 40,000 ರೂಪಾಯಿ ಪೇ ಮಾಡ್ತೀನಿ. ಐ ಆಮ್ ಪೇಯಿಂಗ್ 40,000 ಫಾರ್ ಮೊಬೈಲ್. ಓಕೆ, ಈ 40,000 ರೂಪಾಯಿ ಪೇ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಈ 40,000 ರೂಪಾಯಿ ಇಲ್ಲಿ ಇನ್ಫ್ಲೇಷನ್ನು ಡಿಫ್ಲೇಷನ್ನು ಅಂತ ಕೇಳಿದರೆ ಹೇಳೋಕ್ಕಾಗಲ್ಲ. ಬಿಕಾಸ್ ನಮಗೆ ಇದರದ್ದು ಹಿಂದಿನ ಬೆಲೆ ಗೊತ್ತಿಲ್ಲ. ಇಲ್ಲಿ ಯಾಕೆ ಸುಲಭವಾಗಿ ಗೊತ್ತಾಯಿತು? ಬಿಕಾಸ್ ನಮ್ಗೆ ಇದ್ರ ಹಿಂದಿನ ಬೆಲೆ ಗೊತ್ತಿದೆ. ಆದರೆ ಮೊಬೈಲ್ನ, ಎಸ್, ವೆರಿ ಇಂಪಾರ್ಟೆಂಟ್, ಆದರೆ ಮೊಬೈಲ್ನ ಹಿಂದಿನ ಬೆಲೆ ನಮ್ಗೆ ಗೊತ್ತಿಲ್ಲ ಇಲ್ಲಿ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇನ್ಫ್ಲೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಇದರ್ ಇಟ್ ಮೇ ಬಿ ಎ WPI ಆರ್ CPI. ನಾವು ಏನು ಮಾಡ್ತೀವಪ್ಪ ಅಂತಂದರೆ ಎರಡು ಬೇರೆ ಬೇರೆ ಬೆಲೆಗಳನ್ನು ಕನ್ಸಿಡರ್ ಮಾಡ್ತೇವೆ. ಎಸ್, ಏನು ಮಾಡ್ತೇವೆ? ಎರಡು ಬೇರೆ ಬೇರೆ ಬೆಲೆಗಳು. ಎಸ್, ಎರಡು ಬೇರೆ ಬೇರೆ ಬೆಲೆಗಳನ್ನು ನಾವೇನು ಮಾಡ್ತಾ ಹೋಗ್ತೇವಪ್ಪ ಅಂದರೆ ಕನ್ಸಿಡರ್ ಮಾಡ್ತಾ ಹೋಗ್ತೇವೆ. ಯಾವ್ಯಾವುದು? ಒಂದು ಕರೆಂಟ್ ಇಯರ್ ಪ್ರೈಸ್. ಎಸ್, ಕರೆಂಟ್ ಇಯರ್ ಪ್ರೈಸ್. ಇನ್ನೊಂದು ಬೇಸ್ ಇಯರ್ ಪ್ರೈಸ್. ಇನ್ನೊಂದು ಯಾವುದು? ಬೇಸ್ ಇಯರ್ ಪ್ರೈಸ್. ಅರ್ಥ ಆಗ್ತಿದೆಯಲ್ಲ? ಒಂದು ಕರೆಂಟ್ ಇಯರ್ ಪ್ರೈಸು ಮತ್ತು ಇನ್ನೊಂದು ಬೇಸ್ ಇಯರ್ ಪ್ರೈಸು ಎರಡನ್ನು ನಾವು ತಗೋತೇವೆ. ಅವಾಗ ನಾವೇನು ಮಾಡ್ತೀವಿ? ಕರೆಂಟ್ ಇಯರ್ ಅಂತಂದರೆ ನಾವು ಯಾವ ವರ್ಷದಲ್ಲಿ ಇರ್ತೇವಲ್ಲ, ಪ್ರಸ್ತುತ ವರ್ಷ. ಕರೆಂಟ್ ಇಯರ್ ಅಂತಂದರೆ ಚಾಲ್ತಿ ವರ್ಷ ಏನಂತೇವೆ? ಚಾಲ್ತಿ ವರ್ಷ. ಏನಿಲ್ಲ ಚಾಲ್ತಿ ವರ್ಷ ಅಂದರೆ ವಿಚ್ ಇಯರ್ ವಿ ಆರ್ ಲಿವಿಂಗ್, ನಾವು ಯಾವ ವರ್ಷದಲ್ಲಿ ಇದ್ದೇವಲ್ಲ ಅದನ್ನು ನಾವೇನು ಕರಿತೀವಪ್ಪ ಅಂದರೆ ಚಾಲ್ತಿ ವರ್ಷ. ಬೇಸ್ ಇಯರ್ ಅಂತಂದರೆ ನಾವೇನು ಮಾಡ್ತೀವಿ? ಹಿಂದಿನ ಯಾವುದಾದ್ರೂ ಒಂದು ವರ್ಷವನ್ನು, ಯಾವುದಾದರೂ ಅಂದ ತಕ್ಷಣ ಸಿಕ್ ಇಯರನ್ನು ಬೇಸ್ ಇಯರ್ ಕನ್ಸಿಡರ್ ಮಾಡೋಕ್ಕೆ ಬರಲ್ಲ. ಯಾವ ವರ್ಷದ ಆರ್ಥಿಕತೆ ಸ್ಥಿರವಾಗಿದೆಯೋ, ಎಸ್, ವೆರಿ ಇಂಪಾರ್ಟೆಂಟ್, ಯಾವ ವರ್ಷದ ಆರ್ಥಿಕತೆ ಸ್ಥಿರವಾಗಿದೆಯೋ ಆ ವರ್ಷವನ್ನು ನಾವು ಇಲ್ಲಿ ಮುಖ್ಯವಾಗಿ ಏನಂತ ಮಾಡ್ತೀವಪ್ಪ ಅಂತಂದರೆ ಎಸ್, ಬೇಸ್ ಇಯರ್ ಆಗಿ ಮಾಡ್ತೀವಿ. ಯಾವ ವರ್ಷ ಯಾವ ಹಿಂದಿನ ವರ್ಷ ಒಂದು ಸ್ಥಿರವಾಗಿರುತ್ತದೆಯೋ ಆ ವರ್ಷವನ್ನು ಮುಖ್ಯವಾಗಿ ಇಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಬೇಸ್ ಇಯರನ್ನಾಗಿ ಮಾಡ್ತಾ ಹೋಗ್ತೇವೆ. ಹಾಗಾಗಿ ಈಗ ಚಾಲ್ತಿ ವರ್ಷ ಅಂತಂದರೆ 2024-25, ಬಿಕಾಸ್ ವಿ ಆರ್ ಇನ್ ದ ಮಂತ್ ಆಫ್ ಜೂನ್ ಎಂಡ್. ಸೊ ಚಾಲ್ತಿ ವರ್ಷ ಮೂಲ ವರ್ಷ ಅಂತಂದರೆ ಪ್ರಸ್ತುತ ನಾವು 2011-12 ಮೂಲ ವರ್ಷವನ್ನಾಗಿ ಬಳಸ್ತಾ ಇದ್ದೀವಿ. ಪ್ರೆಸೆಂಟ್ಲಿ ವಿ ಆರ್ ಯೂಸಿಂಗ್ 2011 and 12 ಆ್ಯಸ್ ಅ ಬೇಸ್ ಇಯರ್. ಯಾಕೆ? ಬಿಕಾಸ್ ಆ ವರ್ಷದ ಆರ್ಥಿಕತೆ ಏನಾಗಿದೆ ಅಂತಂದರೆ ಸ್ಥಿರವಾಗಿದೆ. ಓಕೆನಾ? ಸೊ ಹಾಗಾಗಿ ಈಗ ನಾವಿಲ್ಲಿ WPIನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಏನನ್ನು ಬಳಸ್ತಾ ಇದ್ದೀವಿ ಅಂತಂದರೆ ಮೂಲ ವರ್ಷ. ಬೇಸ್ ಇಯರ್ ಯಾವುದಿದೆ ಅಂತಂದರೆ ಎಸ್, ವೆರಿ ಇಂಪಾರ್ಟೆಂಟ್, 2011-12 ನಾವೇನು ಮಾಡ್ತೀವಪ್ಪ ಅಂದರೆ ಮೂಲ ವರ್ಷವನ್ನಾಗಿ ಏನು ಮಾಡ್ತಿದ್ದೀವಿ? ಮೂಲ ವರ್ಷವನ್ನಾಗಿ ಬಳಸ್ತಾ ಇದ್ದೇವೆ. ಹಾಗಿದ್ರೆ ಚಾಲ್ತಿ ವರ್ಷ
ಕಳೆದ ವರ್ಷ ಆಗಿದ್ದರಿಂದ ಚಾಲ್ತಿ ವರ್ಷ ಯಾವುದು ಅಂತಂದರೆ ಅಂದರೆ ಲಾಸ್ಟ್ ಇಯರ್ ಎಕನಾಮಿಕ್ ಸರ್ವೆ ಆಗಿದ್ದರಿಂದ 2023-24 ಚಾಲ್ತಿ ವರ್ಷ. ನಾವೇನು ಮಾಡ್ತೀವಿ 2023-24 2011-12 ಬೆಲೆಯೊಳೊಂದಿಗೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಹೋಲಿಕೆ ಕಂಪೇರ್ ಮಾಡ್ತಾ ಹೋಗ್ತೀವಿ. ಈ ಹೋಲಿಕೆ ಮಾಡಿ ಅದರ ಬೇಸಸ್ ಮೇಲೆ ನಾವೇನು ಮಾಡ್ತಾ ಹೋಗ್ತೀವಪ್ಪ ಅಂತಂದರೆ ಇನ್ಫ್ಲೇಷನನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ಓಕೆನಾ? ಹಾಗಿದ್ದರೆ WPIದಲ್ಲಿ ನಮಗೆ ಒಟ್ಟು 697 ಉತ್ಪನ್ನಗಳಿವೆ. ಎಷ್ಟು ಉತ್ಪನ್ನಗಳಿವೆ ಅಂತ ನೋಡಿದರೆ 697. ವಿ ಹ್ಯಾವ್ 697 ಪ್ರಾಡಕ್ಟ್ಸ್ ಇನ್ WPIದಲ್ಲಿ ಒಟ್ಟು 697 ಉತ್ಪನ್ನಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗಿದ್ದರೆ 697 ಉತ್ಪನ್ನಗಳನ್ನು ನಾವು ಯೂಶ್ವಲಿ ಏನು ಮಾಡ್ತಾ ಹೋಗ್ತೀವಪ್ಪ ಅಂತಂದರೆ 3 ವಿಧಗಳನ್ನಾಗಿ ಬೈಫರ್ಕೇಟ್ ಮಾಡ್ತೇವೆ. ಎಷ್ಟು ವಿಧಗಳನ್ನಾಗಿ? 3 ವಿಧಗಳನ್ನಾಗಿ ಬೈಫರ್ಕೇಟ್ ಮಾಡ್ತೇವೆ. ಪ್ರಾಥಮಿಕ ಸರಕುಗಳು. ಮುಖ್ಯವಾಗಿ ಪ್ರಾಥಮಿಕ ಸರಕುಗಳು ನೆನಪಿಟ್ಕೋಬೇಕು. ಪ್ರಾಥಮಿಕ ಸರಕುಗಳು ಅಂತ ಹೇಳಿ ಕರಿತೇವೆ. ಇಂಧನ ಮತ್ತು ಶಕ್ತಿ ಪದಾರ್ಥಗಳು. ಯಾವುದು? ಇಂಧನ ಮತ್ತು ಶಕ್ತಿ ಪದಾರ್ಥಗಳು. ಇಂಧನ ಮತ್ತು ಶಕ್ತಿ ಪದಾರ್ಥಗಳು. ಆ್ಯಂಡ್ ಥರ್ಡ್ ಒನ್ ಯಾವುದಪ್ಪ ಅಂದರೆ ತಯಾರಿಕಾ ಸರಕುಗಳು. ಯಾವುದು? ತಯಾರಿಕಾ ಸರಕುಗಳು ಅಂತ ಹೇಳಿ ಕರಿತೇವೆ. ಒಟ್ಟು 3 ರೀತಿ ಬೈಫರ್ಕೇಟ್ ಮಾಡ್ತೇವೆ. ಹಾಗಿದ್ದರೆ ಕಳೆದ ವರ್ಷದಲ್ಲಿ ಈಚ್ ಆ್ಯಂಡ್ ಎವ್ರಿ ಪರ್ಟಿಕ್ಯುಲರ್ ಗೂಡ್ಗೂ ಕೂಡ ಯಾವ ರೀತಿ ಏನು ಇನ್ಫ್ಲೇಷನ್ ಇತ್ತು ಅಂತ ನೋಡಿದರೆ ಪ್ರಾಥಮಿಕ ಸರಕುಗಳಲ್ಲಿ 5.11 ಇನ್ಫ್ಲೇಷನ್. ರೇಟ್ ಆಫ್ ಇನ್ಫ್ಲೇಷನ್ ನೋಡಿದರೆ ರೇಟ್ ಆಫ್ ಇನ್ಫ್ಲೇಷನ್. ಮುಖ್ಯವಾಗಿ ರೇಟ್ ಆಫ್ ಇನ್ಫ್ಲೇಷನ್ ಅಂತಾಗ ಪ್ರಾಥಮಿಕ ಸರಕುಗಳಲ್ಲಿ 5.11% ಆಫ್ ಇನ್ಫ್ಲೇಷನ್ ವಾಸ್ ದೇ. ಎಷ್ಟು? 5.11%. ಅದೇ ನಾವೇನಾದರೂ ಇಂಧನ ಮತ್ತು ಶಕ್ತಿ ಪದಾರ್ಥಗಳನ್ನು ನೋಡಿದರೆ ಇಂಧನ ಮತ್ತು ಶಕ್ತಿ ಪದಾರ್ಥಗಳಲ್ಲಿ 13.15 ಇದೆ. ಎಷ್ಟಿದೆ? 13.15% ಇದೆ. ಹೌ ಮಚ್? 13.5%. ಸಾರಿ 13.15 ನಾಟ್ 5, 13.15% ಆಫ್ ಇನ್ಫ್ಲೇಷನ್ ವಾಸ್ ದೇರ್. ಎಷ್ಟಿತ್ತು? 13.15. 13.15% ಅಷ್ಟು ಇನ್ಫ್ಲೇಷನ್ ಇತ್ತು. ಅದರ ಜೊತೆಗೆ ತಯಾರಿಕಾ ಸರಕುಗಳಲ್ಲಿ ಎಷ್ಟಿತ್ತು ಅಂತ ನೋಡಿದ್ವಿ ಅಂತಂದರೆ 64.23. ಎಷ್ಟು? 64.23. ಇದು ಆ್ಯಕ್ಚುಲಿ ಸಪ್ರೇಟಾಗಿ. ಅದೇ ಒಟ್ಟಾರೆಯಾಗಿ ನಾವು 2023-24 ಆರ್ಥಿಕ ಸಮೀಕ್ಷೆಯ ಪ್ರಕಾರ WPIನಲ್ಲಿ ರೇಟ್ ಆಫ್ ಇನ್ಫ್ಲೇಷನ್ ಎಷ್ಟಿತ್ತು ಅಂತ ನೋಡಿದರೆ ವೆರಿ ಇಂಪಾರ್ಟೆಂಟ್ಲಿ ಎಷ್ಟಿತ್ತು ಅಂತಂದರೆ 1.18%. ಎಷ್ಟಿತ್ತು? 1.18% ಇನ್ಫ್ಲೇಷನ್ ಇದೆ ನಮ್ಮದು WPIನ ಪ್ರಕಾರ. ಓಕೆನಾ? ನಾಟ್ 1.18%. 2023-24 ಪ್ರಕಾರ ಎಷ್ಟು? 1.18 ಏರಿಕೆಯಾಗಿದೆ. ಅಂದರೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ 1.18 ಏನಾಗಿದೆ? ಏರಿಕೆಯಾಗಿದೆ. ಹಾಗಿದ್ದರೆ ಒಟ್ಟಾರೆ ನಮ್ಮದು WPIದಲ್ಲಿ ಇನ್ಫ್ಲೇಷನ್ ಎಷ್ಟಿದೆ ಅಂತಂದರೆ 3.70. WPIದಲ್ಲಿ ರೇಟ್ ಆಫ್ ಇನ್ಫ್ಲೇಷನ್ ಎಷ್ಟಿದೆ ಅಂತ ನೋಡಿದೆ ಅಂದರೆ ಅತಿ ಪ್ರಸರಣ ದರ ಎಷ್ಟಿದೆ ಅಂತ ನೋಡಿದರೆ 3.70. ಎಷ್ಟಿದೆ? 3.70%. ಎಷ್ಟಿದೆ? 3.70%. ಕ್ಲಿಯರ್? ಇದು ಯೂಶಲಿ WPIಗೆ ಸಂಬಂಧಪಟ್ಟ ಹಾಗೆ. ಇನ್ನು CPI ನೋಡಿದರೆ ಮುಖ್ಯವಾಗಿ CPI ಅಂದರೆ ಗೊತ್ತಿದೆ ನಮಗೆ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಗ್ರಾಹಕ ಬೆಲೆ ಸೂಚಂಕ. ಮುಖ್ಯವಾಗಿ ಕನ್ನಡದಲ್ಲಿ ಗ್ರಾಹಕ ಬೆಲೆ ಸೂಚಂಕ ಅಂತ ಹೇಳಿ ಕರಿತೇವೆ. ಹಾಗಿದ್ರೆ ಗ್ರಾಹಕ ಬೆಲೆ ಸೂಚಂಕ ಏನು ಹೇಳುತ್ತೆ? ಅಂದರೆ ಇಲ್ಲಿ ಯೂಶಲಿ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ವೆರಿ ಇಂಪಾರ್ಟೆಂಟ್ಲಿ ಮಾರುಕಟ್ಟೆಯಲ್ಲಿ ಅನುಭೋಗಿಗೆ
ಸರಕು ಸೇವೆಗಳು, ಯಾವುದು ಸರಕು ಮತ್ತು ಸೇವೆಗಳು, ಸರಕು ಮತ್ತು ಸೇವೆಗಳು ದೊರೆಯುವ ಬೆಲೆಯನ್ನು ಮುಖ್ಯವಾಗಿ ದೊರೆಯುವ ಬೆಲೆಯನ್ನು ನಾವೇನಂತ ಹೇಳಿ ಕರಿತೀವಿ ಅಂತಂದರೆ ಮುಖ್ಯವಾಗಿ WPI ಅಂಥೇಳಿ ಕರಿತೇವೆ. ಮಾರುಕಟ್ಟೆಯಲ್ಲಿ ಅನುಭೋಗಿಗೆ ಸರಕು ಮತ್ತು ಸೇವೆಗಳು ದೊರೆಯುವ ಬೆಲೆಯನ್ನು ನಾವೇನಂತ ಹೇಳಿ ಕರಿತೀವಿ ಅಂತಂದರೆ WPI CPI ಅಂತೇಳಿ ಕರಿತೇವೆ. ಸಾರಿ ಫಾರ್ ದ ಮಿಸ್ ಪ್ರೊನೌನ್ಸಿಯೇಷನ್ ಹಿಯರ್. ಏನು ಕರಿತೇವೆ? CPI. ವೆರಿ ಇಂಪಾರ್ಟೆಂಟ್. CPI ಅಂಥೇಳಿ ಕರಿತೀವಿ. ಏನು? ಮಾರ್ಕೆಟ್ನಲ್ಲಿ ಅನುಭೋಗಿಗೆ ಸರಕು ಸೇವೆಗಳು ದೊರೆಯುವ ಬೆಲೆಯನ್ನು. ಓಕೆನಾ? ಹಾಗಿದ್ರೆ ಇಲ್ಲಿ ನೋಡಿ, ಮುಖ್ಯವಾಗಿ ನಾವೇನು ಮಾಡ್ತೀವಪ್ಪ ಅಂದರೆ ಹಿಯರ್ ಆಲ್ಸೋ ನಾವು ಇನ್ಫ್ಲೇಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಅಗೇನ್ ನಾವು ಕರೆಂಟ್ ಇಯರ್ ತೆಗಿತೇವೆ. ಕರೆಂಟ್ ಇಯರ್ ಅಂದರೆ ಚಾಲ್ತಿ ವರ್ಷ ಮತ್ತು ಬೇಸ್ ಇಯರ್ ತಗೋತೇವೆ. ಬೇಸ್ ಇಯರ್ ಮುಖ್ಯವಾಗಿ ನಾವಿಲ್ಲಿ ಇನ್ಫ್ಲೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂಡರ್ CPI ಅಂತಂದರೆ ಇಲ್ಲಿನೂ ಸಹ ನಾವು ಮುಖ್ಯವಾಗಿ ಏನು ಮಾಡ್ತಾ ಹೋಗ್ತೀವಿ ಅಂದರೆ ಒಂದು ಕರೆಂಟ್ ಇಯರ್ ತಗೋತೇವೆ, ಇನ್ನೊಂದು ಬೇಸ್ ಇಯರ್ ತಗೋತೇವೆ. ಕರೆಂಟ್ ಇಯರ್ ನಮಗೆಲ್ಲ ಗೊತ್ತಿರುವಾಗ 2023 ಅಂದರೆ ಇದು ಕಳೆದ ವರ್ಷದ ಆರ್ಥಿಕ ಸಮೀಕ್ಷೆ ಆಗಿರೋದ್ರಿಂದ 2023-24 ಕರೆಂಟ್ ಇಯರ್ ಆಗಿತ್ತು. ಓಕೆನಾ? ಬೇಸ್ ಇಯರ್ ಯಾವುದಾಗಿತ್ತು ಇಲ್ಲಿ? ಸೊ WPIದಲ್ಲಿ ನಮ್ಗೆ ಗೊತ್ತಾಯಿತು ಬೇಸ್ ಇಯರ್ ಎಷ್ಟಾಯಿತು? 2011-12 ಬೇಸ್ ಇಯರ್ ಆಗಿತ್ತು. ಆದರೆ CPIದಲ್ಲಿ ನಾವು ಮತ್ತೆ ಏನು ಮಾಡ್ತೀವಪ್ಪ ಅಂತಂದರೆ ಬೇರೆ ಬೇರೆ ವಿಧದ ಮೆಥಡ್ಸನ್ನು ಬಳಸ್ತಾ ಹೋಗ್ತೇವೆ. CPIದಲ್ಲಿ ನಮಗೆ ಅಗೇನ್ ಇಲ್ಲಿ ವಿ ಹ್ಯಾವ್ ಸಮ್ ಮೋರ್ ಸಬ್ ಇಂಡೆಕ್ಸಸ್, ಬೇರೆ ಬೇರೆ ಉಪಸೂಚಂಕಗಳು ಬರ್ತಾ ಹೋಗ್ತವೆ. ಉಪಸೂಚಂಕಗಳು ಯಾವ್ಯಾವುದು? ಉಪಸೂಚಂಕಗಳು ಯಾವ್ಯಾವುದು ಮತ್ತು ಬೇಸ್ ಇಯರ್ ಯಾವುದು ಮತ್ತು ಯಾರು ಕ್ಯಾಲ್ಕುಲೇಟ್ ಮಾಡ್ತಾರೆ? ಮೊದಲನೇದು ಯಾವುದಿಲ್ಲಿ? ಉಪಸೂಚಂಕ. ಉಪಸೂಚಂಕ CPIದಲ್ಲಿ ಬರುವಂಥ ಉಪಸೂಚಂಕ. ಅಗೇನ್ ಬೇಸ್ ಇಯರ್ ಮೂಲ ವರ್ಷ ಮತ್ತು ಮಾಪನ ಮಾಡುವವರು. ಯಾರು? ಮಾಪನ ಮಾಡುವವರು. ನೆನಪಿಟ್ಕೋಬೇಕು, ಮಾಪನ ಮಾಡುವವರು ಯಾರ್ಯಾರು? ಸೊ ಮುಖ್ಯವಾಗಿ ನಮಗಿಲ್ಲಿ ವೆರಿ ಇಂಪಾರ್ಟೆಂಟ್ ಬರೋದು ಯಾವುದಪ್ಪ ಅಂತಂದರೆ CPI ಕೈಗಾರಿಕಾ ಕಾರ್ಮಿಕರು. ಯಾವುದು? CPI ಕೈಗಾರಿಕಾ. CPI ಕೈಗಾರಿಕಾ ಕಾರ್ಮಿಕರು ಅಂತೇಳಿ ಕರಿತೇವೆ. CPI ಕೈಗಾರಿಕಾ ಕಾರ್ಮಿಕರು. CPI ಕೈಗಾರಿಕಾ ಕಾರ್ಮಿಕರು. CPI ಕೈಗಾರಿಕಾ ಕಾರ್ಮಿಕರು ಅಂದರೆ ಇಂಡಸ್ಟ್ರಿಯಲ್ ಸೆಕ್ಟರಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ಎಷ್ಟು ಬೆಲೆಗೆ ಸರಕು ಸೇವೆಗಳು ಲಭ್ಯವಾಗಿದ್ದವು? ಸೊ 2016 ಪ್ರೆಸೆಂಟ್ ಬೇಸ್ ಇಯರ್ ಯಾರು ಕ್ಯಾಲ್ಕುಲೇಟ್ ಮಾಡ್ತಾರಪ್ಪ ಅಂತಂದರೆ ಲೇಬರ್ ಬ್ಯೂರೋ. ಯಾರು ಕ್ಯಾಲ್ಕುಲೇಟ್ ಮಾಡ್ತಾರೆ? ಲೇಬರ್ ಬ್ಯೂರೋ. ಓಕೆ, ಇದ್ರ ಜೊತೆಗೆ CPI ಕೃಷಿ ಕಾರ್ಮಿಕರು. ಯಾರು? CPI ಕೃಷಿ ಕಾರ್ಮಿಕರು. ಇದಕ್ಕೆ ಬೇಸ್ ಇಯರ್ ಯಾವುದಪ್ಪ ಅಂದರೆ 1986-87. ಇನ್ನೂ ಕೂಡ 1986-87 ನಾವೇನು ಮಾಡ್ತಿದ್ದೀವಿ ಅಂತಂದರೆ ಬೇಸ್ ಇಯರನ್ನಾಗಿ ಬಳಸ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಮುಖ್ಯವಾಗಿ CPI ಕೃಷಿ ಕಾರ್ಮಿಕರಿಗೆ 1986-87 ಬೇಸ್ ಇಯರ್. ಇದನ್ನು ಕೂಡ ಲೇಬರ್ ಬ್ಯೂರೋ. ಯಾರು? ಮುಖ್ಯವಾಗಿ ಲೇಬರ್ ಬ್ಯೂರೋದವರೇ ಏನು ಮಾಡ್ತಾರಪ್ಪ ಅಂತಂದರೆ ಇಂಪಾರ್ಟೆಂಟ್ಲಿ ಬಿಡುಗಡೆ ಮಾಡ್ತಾರೆ. ಇದ್ರ ಜೊತೆಗೆ CPI ಗ್ರಾಮೀಣ ಕಾರ್ಮಿಕರು. ಯಾರು? CPI ಗ್ರಾಮೀಣ ಕಾರ್ಮಿಕರು. ಕೃಷಿ ಕಾರ್ಮಿಕರಾದ ಮೇಲೆ ಗ್ರಾಮೀಣ ಕಾರ್ಮಿಕರು. ಹಾಗೆ 1986-87 ಇದೆ. ಸೊ ಇದನ್ನು ಕೂಡ ಯಾರು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದರೆ ಲೇಬರ್ ಬ್ಯೂರೋ. ಯಾರು ಕ್ಯಾಲ್ಕುಲೇಟ್ ಮಾಡ್ತಾರೆ? ಲೇಬರ್ ಬ್ಯೂರೋ. ಇದ್ರ ಜೊತೆಗೆ CPI ಕಂಬೈನ್ಡ್. CPI ಕಂಬೈನ್ಡ್ ಅಂದರೆ CPI ಸಂಯುಕ್ತ. ಏನು? CPI ಸಂಯುಕ್ತ ಅಂದರೆ CPI ಸಂಯುಕ್ತದಲ್ಲಿ ಏನು ಬಳಸ್ತೇವೆ? CPI ರೂರಲ್ ಪ್ಲಸ್ CPI ಅರ್ಬನ್ ಎರಡನ್ನೂ ಸೇರಿ CPI ಸಂಯುಕ್ತ ಅಂತ ಹೇಳಿ ಕರಿತೇವೆ. ಹಾಗಿದ್ರೆ 2011-12 ಬೇಸ್ ಇಯರ್. ಯಾವುದು ಬೇಸ್ ಇಯರ್? 2011-12 ಬೇಸ್ ಇಯರ್. ಯಾರು ಕ್ಯಾಲ್ಕುಲೇಟ್ ಮಾಡ್ತಾರಪ್ಪ ಅಂತಂದರೆ NSO. ನಮಗೆಲ್ಲ ಗೊತ್ತಿದೆ NSO ಅಂತಂದರೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್. ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಕನ್ನಡದಲ್ಲಿ ಮುಖ್ಯವಾಗಿ ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ. ಏನು ಕರಿತೇವೆ? ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ. ಗೊತ್ತಿರಲಿ, ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಅನ್ನುವಂಥದ್ದು 2019ರಲ್ಲಿ ಸ್ಥಾಪನೆಯಾಗಿದೆ. ಯಾವಾಗ ಸ್ಥಾಪನೆ ಆಗಿದೆ? 2019ರಲ್ಲಿ ಏನಾಗಿದೆ ಅಂತಂದು ಸ್ಥಾಪನೆ ಆಗಿದೆ. 2019ರಲ್ಲಿ
2019ರಲ್ಲಿ CSO ಮುಖ್ಯವಾಗಿ CSO ಮತ್ತು NSSO ಎರಡನ್ನೂ ಸೇರಿ ವಿಲೀನ ಮಾಡ್ತೇವೆ. ಏನು ಮಾಡ್ತೇವೆ? ವಿಲೀನ. CSO ಮತ್ತು NSSO ಎರಡನ್ನೂ ಸೇರಿ ನಾವೇನು ಮಾಡ್ತಾ ಹೋಗ್ತೀವಪ್ಪ ಅಂದರೆ ವಿಲೀನ ಮಾಡ್ತೇವೆ. ವಿಲೀನ ಮಾಡಿ ನಾವೇನು ಸ್ಥಾಪನೆ ಮಾಡ್ತೇವೆ? 2019ರಲ್ಲಿ NSO ಸ್ಥಾಪನೆ ಮಾಡ್ತೇವೆ. ಇದರ ಕೆಲಸ ಏನಪ್ಪ ಅಂತಂದರೆ ನ್ಯಾಷನಲ್ ಇನ್ಕಮ್, ಮುಖ್ಯವಾಗಿ ರಾಷ್ಟ್ರೀಯ ಆದಾಯವನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ. ಏನು ಮಾಡುತ್ತೆ? ರಾಷ್ಟ್ರೀಯ ಆದಾಯವನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ. ಜೊತೆಗೆ ಮುಖ್ಯವಾಗಿ ಇನ್ಫ್ಲೇಷನ್ನನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ. ಓಕೆನಾ? ಹಾಗಿದ್ರೆ ಈ NSO MOSPI ಎಲ್ಲಿ? MOSPI ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಯಾವ ಸಚಿವಾಲಯ? MOSPI ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಏನು MOSPI ಅಂತಂದರೆ ಮಿನಿಸ್ಟರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಇವ್ರೇನು ಮಾಡ್ತಾ ಹೋಗ್ತಾರಪ್ಪ ಅಂತಂದರೆ CPI ಕಂಬೈನನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾರೆ. ಓಕೆನಾ? ಸೊ ಹಾಗಿದ್ರೆ ಈ ವರ್ಷದ ಇನ್ಫ್ಲೇಷನ್ ಎಟ್ CPI. ಹಾಗಿದ್ರೆ ಇನ್ಫ್ಲೇಷನ್ ಎಷ್ಟಿತ್ತು? CPIಲಿ ಸಂಬಂಧಪಟ್ಟ ಹಾಗೆ ಈ ವರ್ಷದ ಇನ್ಫ್ಲೇಷನ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾವೇನಾದರೂ ನೋಡೋದಾದರೆ ಮುಖ್ಯವಾಗಿ CPI. ಓಕೆ, ಸೊ CPI ಎಷ್ಟಿದೆ ಅಂತ ನೋಡಿದರೆ ವೆರಿ ಇಂಪಾರ್ಟೆಂಟ್ಲಿ 6.69. ಎಷ್ಟಿದೆ? 6.69. ಎಷ್ಟಿದೆ? 6.69. ಮುಖ್ಯವಾಗಿ ಇಲ್ಲಿ ನೋಡ್ರಿ WPIಯಲ್ಲಿ ಎಷ್ಟಿತ್ತು ನಮ್ಮದು? ಮುಖ್ಯವಾಗಿ ಇಲ್ಲಿ ನೋಡ್ರಿ WPIಯಲ್ಲಿ ಎಷ್ಟಿದೆ ಅಂತ ನೋಡಿದರೆ 3.70. ಎಷ್ಟಿದೆ? 3.70. ಮುಖ್ಯವಾಗಿ WPIಯಲ್ಲಿ 3.70 ಇದ್ದರೆ CPIಯಲ್ಲಿ ಎಷ್ಟಿದೆ ಅಂತಂದರೆ ಮುಖ್ಯವಾಗಿ 6.69. ಎಷ್ಟಿದೆ? 6.69. ಓಕೆನಾ? ಹಾಗಿದ್ರೆ ಕರ್ನಾಟಕದ ಮುಂದಿನ ಗುರಿಗಳೇನು ಅಂದರೆ ಆರ್ಥಿಕತೆಯ ಅಭಿವೃದ್ಧಿಗೆ, ಅಂದರೆ ಕರ್ನಾಟಕ ಎಕಾನಮಿಯನ್ನು ಡೆವಲಪ್ಮೆಂಟ್ ಮಾಡುವ ಪರ್ಪಸ್ ಆಗಿ ಕರ್ನಾಟಕದ ಗುರಿಗಳು. ಮುಖ್ಯವಾಗಿ ಕರ್ನಾಟಕ ಏನೇನು ಗುರಿಯನ್ನು ಹಾಕ್ಕೊಂಡಿದೆ? ಕರ್ನಾಟಕದ ಗುರಿಗಳು ಮುಖ್ಯವಾಗಿ ಈ ಕಾನ್ಸೆಪ್ಟ್ ನಿಮಗೆ KS ಮೇನ್ಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಇದ್ರ ಬೇಸಸ್ ಮೇಲೆ ನಿಮಗೆ ಡಿಸ್ಕ್ರಿಪ್ಟಿವ್ ಫಾರ್ಮೆಟಲ್ಲಿ ಅನಾಲಿಟಿಕಲ್ ಪ್ಯಾಟರ್ನ್ಸಲ್ಲಿ ಏನು ಬರ್ತಾ ಹೋಗ್ತು ಅಂದರೆ ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ. ಹಾಗಾಗಿ ಮುಖ್ಯವಾಗಿ ಕರ್ನಾಟಕದ ಗುರಿಗಳನ್ನು ನೋಡಿದರೆ ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಪಟ್ಟ ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ 2030ರ ಹೊತ್ತಿಗೆ 1 ಟ್ರಿಲಿಯನ್ ವಿಷನ್ ಗುರಿಗಳನ್ನು ಹಾಕ್ಕೊಂಡಿದ್ದೇವೆ. ಅಂದರೆ 1 ಟ್ರಿಲಿಯನ್ ಆರ್ಥಿಕತೆಯನ್ನು ಸಾಧಿಸುವ ಗುರಿ ಯಾವುದಕ್ಕೆ? 2030ರ ಹೊತ್ತಿಗೆ. ವೆರಿ ಇಂಪಾರ್ಟೆಂಟ್. 2030ರ ಹೊತ್ತಿಗೆ $1 ಟ್ರಿಲಿಯನ್. $1 ಟ್ರಿಲಿಯನ್ ಅಂತ ಹೇಳಿ ಕರಿತೀವಿ. $1 ಟ್ರಿಲಿಯನ್ ಆರ್ಥಿಕತೆಯನ್ನು ಸಾಧಿಸುವ ಗುರಿಯನ್ನು ಕರ್ನಾಟಕ ಹೊಂದಿದೆ. ವೆರಿ ವೆರಿ ಇಂಪಾರ್ಟೆಂಟ್ಲಿ 2030ರ ಹೊತ್ತಿಗೆ ಕರ್ನಾಟಕ $1 ಟ್ರಿಲಿಯನ್ ಎಕಾನಮಿಯನ್ನು ಸಾಧಿಸುವ ಟಾರ್ಗೆಟನ್ನು ನಾವೇನು ಮಾಡಿದ್ದೀವಪ್ಪ ಅಂದರೆ ಹಾಕ್ಕೊಂಡಿದ್ದೀವಿ. ಅದ್ರ ಜೊತೆಗೆ 2020-25ರ ಕರ್ನಾಟಕ ಕೈಗಾರಿಕಾ ನೀತಿಯ ಪ್ರಕಾರ 2020-25ರ ಕರ್ನಾಟಕ ಕೈಗಾರಿಕಾ ನೀತಿ, ಮುಖ್ಯವಾಗಿ ಕೈಗಾರಿಕಾ ನೀತಿ 2020-25ರ ಕರ್ನಾಟಕ ಕೈಗಾರಿಕಾ ನೀತಿಯ ಪ್ರಕಾರ ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ ಸರಕು ಸೇವೆಗಳ ರಫ್ತಿನಲ್ಲಿ 3ನೇ ಸ್ಥಾನವನ್ನು ಪಡೆಯುವ ಮುಖಾಂತರ ರಾಜ್ಯ ಆಂತರಿಕ ಉತ್ಪನ್ನವನ್ನು ಹೆಚ್ಚಿಸಬಹುದು. ಸರಕು ಸೇವೆಯ ರಫ್ತಿನಲ್ಲಿ ಎಲ್ಲಿ? ಸರಕು ಮತ್ತು ಸೇವೆಗಳ ರಫ್ತಿನಲ್ಲಿ ನಾವೇನು ಮಾಡಬೇಕು ಅಂತಂದರೆ 3ನೇ ಸ್ಥಾನವನ್ನು ಪಡೆಯುವ ಗುರಿಯನ್ನು ಹಾಕ್ಕೊಂಡಿದ್ದೀವಿ. ಅಂದರೆ ನಮ್ಮದು ಸ್ಟೇಟ್ GDP, ಯಾವುದು? ಸ್ಟೇಟ್ GDP ಏನಾಗಬೇಕು ಅಂತಂದರೆ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಇದು ಮುಖ್ಯವಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗಾಗಿತ್ತು ಅಂದರೆ ಪ್ರೈಸ್ಗಳಿಗೆ ಸಂಬಂಧಪಟ್ಟ ಹಾಗೆ. ಯಾವುದಕ್ಕೆ ಸಂಬಂಧಪಟ್ಟ ಹಾಗಿತ್ತು? ಪ್ರೈಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಆಗಿತ್ತು. ಓಕೆ, ವಿಲ್ ಗೋ ವಿತ್ ನೆಕ್ಸ್ಟ್ ಒನ್. ಓಕೆ, ಇದ್ರ ಜೊತೆಗೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಮುಖ್ಯವಾಗಿ ಕರ್ನಾಟಕ ರಾಜ್ಯದ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ವಿತ್ತೀಯ ಅಭಿವೃದ್ಧಿ, ಫಿಸಿಕಲ್ ಪಾಲಿಸಿ ಅಂತ ಕರಿತೇವೆ. ವಿತ್ತೀಯ ನೀತಿಗಳು. ಮುಖ್ಯವಾಗಿ ವಿತ್ತೀಯ
ನೀತಿಗಳು ಮತ್ತು ವಿತ್ತೀಯ ನೀತಿಗಳು ಮತ್ತು ವಿತ್ತೀಯ ಅಭಿವೃದ್ಧಿ ಫಿಸಿಕಲ್ ಪಾಲಿಸಿ ಆ್ಯಂಡ್ ಫಿಸಿಕಲ್ ಡೆವಲಪ್ಮೆಂಟ್ ಅಂತೇಳಿ ಕರಿತೇವೆ. ಇದ್ರ ಬಗ್ಗೆ ಏನೇನೆಲ್ಲ ಮಾಹಿತಿ ಇದೆ ನಮ್ಮ ಎಕನಾಮಿಕ್ ಸರ್ವೆ 2023-2024 ಅಂತ ನೋಡಿದಾಗ ಮುಖ್ಯವಾಗಿ ಇಲ್ಲಿ ನೋಡ್ರಿ, ವಿತ್ತೀಯ ಕೊರತೆ 2023 ಮತ್ತು 24ರ ಆರ್ಥಿಕ ಸಮೀಕ್ಷೆಯ ಪ್ರಕಾರ ನಮ್ಮದು ವಿತ್ತೀಯ ಕೊರತೆ ಎಷ್ಟಿದೆ? ವಿತ್ತೀಯ ಕೊರತೆ ವಿತ್ತೀಯ ಕೊರತೆ ಅಂತಂದ್ರೇನು? ಸಿಂಪಲ್, ವಿತ್ತೀಯ ಕೊರತೆ ಅಥವಾ ಫಿಸಿಕಲ್ ಡೆಫಿಸಿಟ್ ಅಂತ ಹೇಳಿ ಕರಿತೇವೆ. ಇಲ್ಲಿ ನೋಡ್ರಿ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅದರದ್ದೇ ಆದಂಥ ಇನ್ಕಮ್ ಸೋರ್ಸ್ ಇದೆ, ಜೊತೆಗೆ ಎಕ್ಸ್ಪೆಂಡಿಚರನ್ನು ಮಾಡಲೇಬೇಕು. ಓಕೆ, ಸೊ ಕರ್ನಾಟಕ ಸ್ಟೇಟ್ಗೆ ಏನಿದೆ, ನಮ್ಮ ಸ್ಟೇಟ್ಗೆ ಏನಿದೆ ಅಂತಂದರೆ ವೇರಿಯಸ್ ಸೋರ್ಸ್ ಆಫ್ ಇನ್ಕಮ್ ವಿ ಹ್ಯಾವ್. ಸುಮಾರು ಮೂಲಗಳಿಂದ ನಮಗೇನು ಬರುತ್ತೆ ಅಂದರೆ ಆದಾಯ ಬರುತ್ತೆ. ಅದ್ರ ಜೊತೆಗೆ ಸುಮಾರು ಮೂಲಗಳಿಗೆ ನಾವೇನು ಮಾಡಬೇಕು ಅಂತಂದರೆ ಎಕ್ಸ್ಪೆಂಡಿಚರ್ ಮಾಡಬೇಕು. ಅಂದರೆ ಆದಾಯ ಬರುತ್ತೆ, ಅದನ್ನು ನಾವೇನು ಮಾಡಬೇಕು? ವೆಚ್ಚ ಮಾಡಬೇಕು. ಓಕೆನಾ? ಇಲ್ಲಿ ನೋಡ್ರಿ, ಸೊ ನಮಗೆ ಯಾವ ರೀತಿ ಆದಾಯದ ಮೂಲಗಳಿದಾವೋ ಅದೇ ರೀತಿ ನಮಗೇನಿದಪ್ಪ ಅಂದರೆ ವೆಚ್ಚದ ಮೂಲಗಳಿದಾವೆ. ಓಕೆನಾ? ಹಾಗಿದ್ದರೆ ಇಲ್ಲಿ ಫಿಸಿಕಲ್ ಪಾಲಿಸಿ ಅಥವಾ ಫಿಸಿಕಲ್ ಡೆಫಿಸಿಟ್ ಅಂತಂದರೆ ಏನು? ಫಿಸಿಕಲ್ ಪಾಲಿಸಿ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಯಾವಾಗಲೂ ಕೂಡ 3 ಕಂಡೀಷನ್ಸನ್ನು ನಾವು ನೋಡ್ತಾ ಹೋಗ್ತೀವಿ ಆರ್ಥಿಕತೆಯಲ್ಲಿ. ಏನೇನು? ಸೊ ಒಂದು ಕಡೆ ನಮ್ಮದು ಇನ್ಕಮ್ ಇರುತ್ತೆ, ಒಂದೊಂದು ಕಡೆ ನಮ್ಗೆ ಏನಿರುತ್ತೆ? ಎಕ್ಸ್ಪೆಂಡಿಚರ್ ಇರುತ್ತೆ. ಇನ್ಕಮನ್ನು ಯಾವ ರೀತಿ ಅರ್ನ್ ಮಾಡ್ತೇವೆ? ಟ್ಯಾಕ್ಸ್ ಮುಖಾಂತರ, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿಗಳ ಮುಖಾಂತರ, ಅಥವಾ ನಮ್ಮ GST ಮುಖಾಂತರ, ಅಥವಾ ನಮ್ಮ ಸ್ಟೇಟ್ ಓನ್ ಟ್ಯಾಕ್ಸ್ಗಳ ಮುಖಾಂತರ, ನಮ್ಮದು ರಾಜಸ್ವಗಳ ಮುಖಾಂತರ ನಾವೇನು ಮಾಡ್ತೀವಪ್ಪ? ಇನ್ಕಮನ್ನು ಅರ್ನ್ ಮಾಡ್ತೀವಿ. ಅದನ್ನೇ ಖರ್ಚು ಮಾಡಬೇಕು. ಎದಕ್ಕೆ ಖರ್ಚು ಮಾಡ್ತೀವಿ? ಸೊ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್, ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ಗೋಸ್ಕರ ನಾವೇನು ಮಾಡಬೇಕು? ದುಡ್ಡನ್ನು ಖರ್ಚು ಮಾಡಲೇಬೇಕು. ಓಕೆನಾ? ಸೋಷಿಯಲ್ ಎಕನಾಮಿಕ್ ಅಂತಂದರೆ ಇಲ್ಲಿ ಮುಖ್ಯವಾಗಿ ಸೋಷಿಯಲ್ ಡೆವಲಪ್ಮೆಂಟು ಮಾಡಬೇಕು. ಏನು ಮಾಡಬೇಕು? ಸೋಷಿಯಲ್ ಡೆವಲಪ್ಮೆಂಟು ಮಾಡಬೇಕು. ಜೊತೆಗೆ ನಮ್ಮ ರಾಜ್ಯದ ಆರ್ಥಿಕತೆಯನ್ನು ಕೂಡ ನಾವೇನು ಮಾಡಬೇಕು? ಡೆವಲಪ್ಮೆಂಟ್ ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡುತ್ತೆ ಅಂತಂದರೆ ಸ್ಟೇಟು ತನಗೆ ಬಂದಂಥ ಇನ್ಕಮನ್ನು ತನ್ನ ವಿವಿಧ ಮೂಲಗಳಿಗೆ ಏನು ಮಾಡುತ್ತೆ? ಖರ್ಚು ಮಾಡುತ್ತೆ. ಓಕೆನಾ? ಹಾಗಿದ್ದರೆ ವಿತ್ತೀಯ ಕೊರತೆ ಅಂದರೆ ಏನು? ಇಲ್ಲಿ ನೋಡಿ, ನಮ್ದೇನಾದರೂ ಇನ್ಕಮ್ ಕಡಿಮೆ ಇದ್ದು ಎಕ್ಸ್ಪೆಂಡಿಚರ್ ಜಾಸ್ತಿ ಆದರೆ, ಇನ್ಕಮ್ ಏನಾದರೂ ಕಡಿಮೆ ಇದ್ದು ಎಕ್ಸ್ಪೆಂಡಿಚರ್ ಜಾಸ್ತಿ ಆದರೆ ಯೂಶಲಿ ನಮಗೇನಾಗುತ್ತೆ ಅಂತಂದರೆ ಡೆಫಿಸಿಟ್, ಕೊರತೆ ಬೀಳುತ್ತೆ. ಏನು ಬೀಳುತ್ತೆ? ಕೊರತೆ. ಸೇ ಫಾರ್ ಎಕ್ಸಾಂಪಲ್ 1000 crore rupees ನಮಗೇನಾದರೂ ಇನ್ಕಮ್ ಇದೆ ಅಂದ್ಕೊಳ್ಳೋನು, ನಾವೇನಾದ್ರು 1200 crore rupeesನ್ನು ನಾವೇನಾದರೂ ಎಕ್ಸ್ಪೆಂಡಿಚರ್ ಅಥವಾ ಖರ್ಚು ಮಾಡಿಬಿಟ್ರೆ ಯೂಶಲಿ ನಮಗೆಲ್ಲ ಏನಾಗ್ತಾ ಹೋಗುತ್ತೆ ಅಂತಂದರೆ ಕೊರತೆ ಬೀಳುತ್ತೆ. ಸೊ ಒಂದು ಕಂಡೀಷನ್, ಒಂದನೇದು ಕೊರತೆ. ಸೊ ಎರಡನೇದೇನಂತ ಸರ್ಪ್ಲಸ್ ಅಂದರೆ ಉಳಿತಾಯ, ಮಿಗುತೆ ಅಂತ ಕರಿತೀವಿ. ಸರ್ಪ್ಲಸ್, ಮಿಗುತೆ ಅಂದ್ರೇನು? ಸೊ ಇನ್ಕಮ್ಸ್ ಜಾಸ್ತಿ ಇದ್ದು, ನಮ್ದು ಇನ್ಕಮ್ ಜಾಸ್ತಿ ಇದ್ದು, ಎಕ್ಸ್ಪೆಂಡಿಚರ್ ಏನಾದರೂ ಕಡಿಮೆ ಇದ್ದರೆ, ಅದನ್ನು ನಾವೇನು ಕರಿತೀವಪ್ಪ ಅಂತಂದರೆ ಸರ್ಪ್ಲಸ್. ಎರಡನೇ ಕಂಡೀಷನ್ ಸರ್ಪ್ಲಸ್. ಏನು ಕರಿತೇವೆ? ಸರ್ಪ್ಲಸ್ ಅಂದರೆ ಉಳಿತಾಯ. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಅಂದ್ಕೊಳ್ಳೋನು 1000 crore ನಮಗೇನಿದೆಪ್ಪ ಅಂತಂದರೆ ಇನ್ಕಮ್ ಇದ್ದು 800 crore ಮಾತ್ರ ನಾವೇನಾದರೂ ಖರ್ಚು ಮಾಡ್ತಾ ಇದ್ದರೆ ಸರ್ಪ್ಲಸ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಬ್ಯಾಲೆನ್ಸ್ಡ್, ವೆರಿ ಇಂಪಾರ್ಟೆಂಟ್. ಬ್ಯಾಲೆನ್ಸ್ಡ್ ಸಮತೋಲಿತ ಅಂದರೆ ಇನ್ಕಮ್ಸ್ ಈಕ್ವಲ್ಸ್ ಟು ಎಕ್ಸ್ಪೆಂಡಿಚರ್. ಅಂದರೆ ಇಲ್ಲಿ ಇನ್ಕಮ್ ಎಷ್ಟಿರುತ್ತೋ ಅಷ್ಟೇ ನಾವು ಖರ್ಚು ಮಾಡ್ತಾ ಹೋದ್ವಿ ಅಂದ್ಕೊಳ್ಳೋನು. ಸೊ 1000 crore rupees ಇನ್ಕಮ್ ಇದ್ದು ಅದೇ 1000 crore rupeesನ್ನು ನಾವೇನಾದರೂ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದರೆ ಅದನ್ನೇ ನಾವೇನಂತ ಹೇಳಿ ಕರಿತೀವಿ ಅಂತಂದರೆ ಮುಖ್ಯವಾಗಿ ಬ್ಯಾಲೆನ್ಸ್ಡ್ ಅಂತ ಹೇಳಿ ಕರಿತೇವೆ. ಏನು ಕರಿತೇವೆ? ಬ್ಯಾಲೆನ್ಸ್ಡ್ ಅಂತ ಹೇಳಿ ಕರಿತೇವೆ. ಅರ್ಥ ಆಗ್ತಿದೆ ಅಲ್ವಾ? ಹಾಗಿದ್ರೆ ಸಾಮಾನ್ಯವಾಗಿ ನಮ್ದೇನಿರುತ್ತೆ ಅಂತಂದರೆ ಡೆಫಿಸಿಟೇ ಇರುತ್ತೆ. ಯಾಕಂದರೆ ಸೊ ನಮಗೆ ನಮ್ಮ ಎಲ್ಲ ರಿಕ್ವೈರ್ಮೆಂಟ್ಸ್ಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳೋಕೆ ಏನಾಗಿರುತ್ತೆ? ರಿಸೋರ್ಸಸ್ ಮಾತ್ರ ಕಡಿಮೆ ಇರೋದ್ರಿಂದ ಯೂಶಲಿ ನಮಗೇನಿರುತ್ತೆ? ಡೆಫಿಸಿಟ್ ಇರುತ್ತೆ. ಹಾಗಿದ್ರೆ ಕಳೆದ ಆರ್ಥಿಕ ಸಮೀಕ್ಷೆಯ ಪ್ರಕಾರ ರಾಜ್ಯದ ಆಯವ್ಯಯದಲ್ಲಿ ಎಷ್ಟು ವಿತ್ತೀಯ ಕೊರತೆ ಇದೆ? ಕಳೆದ ಆರ್ಥಿಕ ಸಮೀಕ್ಷೆಯ ಪ್ರಕಾರ ರಾಜ್ಯದಲ್ಲಿ ವಿತ್ತೀಯ ಕೊರತೆ ಎಷ್ಟಿದೆ? ವೆರಿ ಇಂಪಾರ್ಟೆಂಟ್. ನಮ್ಮದು ವಿತ್ತೀಯ ಕೊರತೆ ಎಷ್ಟಿದೆ ಅಂತ ನೋಡಿದರೆ 2.60. ಎಷ್ಟಿದೆ? 2.60%. ವೆರಿ ವೆರಿ ಇಂಪಾರ್ಟೆಂಟ್. ಏನು ಸರ್ 2.60% ಅಂತಂದರೆ ನಮ್ಮದು ಇನ್ಕಮ್ಗಿಂತ
ಇನ್ಕಮ್ಗಿಂತ ಎಕ್ಸ್ಪೆಂಡಿಚರ್ ಏನಾಗಿದೆ ಅಂತಂದರೆ ಜಾಸ್ತಿ ಇದೆ. ಇನ್ಕಮ್ಗಿಂತ ಎಕ್ಸ್ಪೆಂಡಿಚರ್ ಇದೆ ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಇದೆ? ಸೊ 2.6% ಏನಿದೆ ಅಂದರೆ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಓಕೆನಾ? ಹಾಗಿದ್ರೆ ಹಣಕಾಸು ಆಯೋಗದ ಪ್ರಕಾರ, ಹಣಕಾಸು ಆಯೋಗ ನಮಗೆಲ್ಲ ಗೊತ್ತಿದೆ. ಹಣಕಾಸು ಆಯೋಗವನ್ನು ನೀವು ಎಕನಾಮಿಕ್ಸ್ ಕಲ್ತಿರ್ತೀರಿ, ಫಿನಾನ್ಸ್ ಕಮಿಷನ್. ಸೊ ಈ ಫಿನಾನ್ಸ್ ಕಮಿಷನ್ ಏನು ಮಾಡಿತ್ತು ಅಂದರೆ 15th ಫಿನಾನ್ಸ್ ಕಮಿಷನ್. ಯಾವುದು? 15th ಫಿನಾನ್ಸ್ ಕಮಿಷನ್. 15th ಫಿನಾನ್ಸ್ ಕಮಿಷನ್ ಏನು ಮಾಡಿತ್ತು ಅಂತಂದರೆ ಮುಖ್ಯವಾಗಿ ಇಲ್ಲಿ ವಿತ್ತೀಯ ಕೊರತೆ 2020ರಿಂದ 2026ರವರೆಗೂ ಯಾರಿದ್ದಾರೆ? 15th ಫಿನಾನ್ಸ್ ಕಮಿಷನ್ ಚೇರ್ಪರ್ಸನ್ ಯಾರಿದ್ದಾರಪ್ಪ ಅಂತಂದರೆ NK ಸಿಂಗ್. ಯಾರಿದ್ದಾರೆ? NK ಸಿಂಗ್. ಇಲ್ಲಿ ನೋಡಿ, ಸೊ ಅವರ ಒಂದು ಫಿನಾನ್ಸ್ ಕಮಿಷನ್ ರೆಕಮೆಂಡೇಷನ್ಸ್ನ ಪ್ರಕಾರ ನಮ್ಮದು ವಿತ್ತೀಯ ಕೊರತೆಯನ್ನು ಎಷ್ಟು ಇರುವ ಹಾಗೆ ನೋಡ್ಕೊಳ್ಬೇಕು ಸ್ಟೇಟ್ಸ್ಗಳು ಅನ್ನೋದನ್ನು ನೋಡಿದರೆ ವಿತ್ತೀಯ ಕೊರತೆ ಯಾವಾಗಲೂ ಕೂಡ 3.00 ಇರಬೇಕು ಅಂಥೇಳಿ ರೆಕಮೆಂಡ್ ಮಾಡಿತ್ತು. ಎಷ್ಟು ಮಾಡಿತ್ತು? 3.00. ಬಟ್ ನಮ್ದು ಎಷ್ಟಿದೆ? ಮುಖ್ಯವಾಗಿ 2.60 ಇದೆ. ಅಂದರೆ ನಾವು ಫಿನಾನ್ಸ್ ಕಮಿಷನ್ ಕೊಟ್ಟಂಥ ಟಾರ್ಗೆಟ್ಗಿಂತ ಕಡಿಮೆ ವಿತ್ತೀಯ ಕೊರತೆನ ಹೊಂದಿದ್ದೇವೆ. ಅಂದರೆ ದಿಸ್ ಸಿಚುವೇಶನ್ ಈಸ್ ಗುಡ್ ಫಾರ್ ಎಕಾನಮಿ. ಏನಂತ ಇರ್ತಿದ್ದು? ಗುಡ್ ಫಾರ್ ಎಕಾನಮಿ. ವೆರಿ ಇಂಪಾರ್ಟೆಂಟ್. ನಮ್ಮ ಆರ್ಥಿಕತೆಗೆ ಇದೇನು ಅಂತಂದರೆ ಉತ್ತಮ ಮತ್ತು ಒಳ್ಳೆಯದು ಅಂತ ಹೇಳಿ ಕರಿತೇವೆ. ಅರ್ಥ ಆಗ್ತಿದೆನಾ? ವೆರಿ ಇಂಪಾರ್ಟೆಂಟ್. ಸೊ ಇದನ್ನೇ ನಾವು ಯೂಶಲಿ ಏನು ಕರಿತೀವಿ ಅಂದರೆ ವಿತ್ತೀಯ ಕೊರತೆ, ಫಿಸಿಕಲ್ ಡೆಫಿಸಿಟ್ ಬಗ್ಗೆ ಇದ್ದಂಥ ಡೇಟಾ ಅಂಥೇಳಿ ನೋಡ್ತೇವೆ. ಓಕೆನಾ? ಹಾಗಿದ್ರೆ ಕಳೆದ ಒಂದಿಷ್ಟು ವರ್ಷಗಳಿಂದ ನಾವು ಟ್ರೆಂಡನ್ನು ಫಾಲೋ ಮಾಡ್ತಾ ಬರೋದಾದರೆ ನೋಡಿ, ಇವಾಗ ನಮ್ದು ಏನಾಗಿದೆಪ್ಪ ಅಂದರೆ 2.60 ಇದೆ. ಓಕೆ, ಹಾಗಿದ್ರೆ ಬೇರೆ ಸ್ಟೇಟ್ಸ್ಗೆ ಕಂಪೇರ್ ಮಾಡಿದರೆ, ನಾವು ಬೇರೆ ಸ್ಟೇಟ್ಸಿಗೆ ಕಂಪೇರ್ ಮಾಡಿದರೆ ಅವಾಗ ಗೊತ್ತಾಗುತ್ತೆ ವೆದರ್ ವಿ ಆರ್ ಇನ್ ಗುಡ್ ಕಂಡೀಷನ್ ಆರ್ ಬ್ಯಾಡ್ ಕಂಡೀಷನ್. ನಮ್ಮ ಸ್ಟೇಟ್ ಪ್ರಕಾರ ಫಿನಾನ್ಸ್ ಕಮಿಷನ್ 3.0 ಹೇಳಿತ್ತು, ನಮ್ಮದು 2.60 ಇದೆ. ಓಕೆ, ವಿ ಆರ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಆದರೆ ಬೇರೆ ಸ್ಟೇಟ್ಸ್ಗೆ ಕಂಪೇರ್ ಮಾಡಿದಾಗ ಗೊತ್ತಾಗುತ್ತೆ ವೆದರ್ ವಿ ಆರ್ ಇನ್ ಗುಡ್ ಸಿಚುವೇಶನ್ ಆರ್ ಬ್ಯಾಡ್ ಸಿಚುವೇಶನ್ ಅಂಥೇಳಿ. ಹಾಗಿದ್ದರೆ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳ ಪೈಕಿ ಕರ್ನಾಟಕ ಉತ್ತಮವಾದಂತಹ ಕೆಲಸವನ್ನು ಮಾಡ್ತಾ ಇದೆ. ಯಾವುದ್ರ ಪ್ರಕಾರ? ದಕ್ಷಿಣ ಭಾರತದ ರಾಜ್ಯಗಳು. ಸದರ್ನ್ ಸ್ಟೇಟ್ಸ್ ಅಂತೇಳಿ ಕರಿತೀವಿ. ಅಂದರೆ ದಕ್ಷಿಣ ಭಾರತದ ರಾಜ್ಯಗಳ ಪ್ರಕಾರ ನಮ್ಮದು ಯಾವ ರೀತಿ ಇದೆಯಪ್ಪ ಯೂಶಲಿ ಅಂತ ನೋಡಿದ್ರೆ ಇಲ್ಲಿ ಗೊತ್ತಿರಲಿ, ಕರ್ನಾಟಕದ ವಿತ್ತೀಯ ಕೊರತೆ ಎಷ್ಟಿದೆ ಅಂತ ಗೊತ್ತಾಯ್ತು ನಮಗೆ. ಕರ್ನಾಟಕ ಮುಖ್ಯವಾಗಿ ಕರ್ನಾಟಕದ ವಿತ್ತೀಯ ಕೊರತೆ ಎಷ್ಟಿದೆ ಅಂತ ಗೊತ್ತಾದ್ರೆ 2.60. ಓಕೆನಾ? ಹಾಗಿದ್ರೆ ವಾಟ್ ಅಬೌಟ್ ಅದರ್ ಸ್ಟೇಟ್ಸ್? ಬೇರೆ ಬೇರೆ ಸದರ್ನ್ ಸ್ಟೇಟ್ಸ್ಗಳದ್ದು ವಿತ್ತೀಯ ಕೊರತೆ ಎಷ್ಟಿದೆ ಅಂತ ನೋಡಿದಾಗ ತೆಲಂಗಾಣ 40. ತೆಲಂಗಾಣ ಎಷ್ಟಿದೆ? 4.0% ಇದೆ ವಿತ್ತೀಯ ಕೊರತೆ. ಅದೇ ನಾವು ಆಂಧ್ರ ಪ್ರದೇಶ್ ನೋಡಿದರೆ 3.8 ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶ್ ನೋಡಿದರೆ 3.8% ಇದೆ. ಆಂಧ್ರ ಪ್ರದೇಶದ ಎಷ್ಟಿದೆ? 3.8%. ಕೇರಳ 3.40. ಕೇರಳ 3.40%. ವಾಟ್ ಅಬೌಟ್ ತಮಿಳ್ನಾಡು? ತಮಿಳ್ನಾಡು ನೋಡಿದರೆ ವೆರಿ ಮುಖ್ಯವಾಗಿ ತಮಿಳ್ನಾಡು ಎಷ್ಟನ್ನು ಸಾಧಿಸಿದೆ ಅಂದರೆ ಅಗೇನ್ 3.40. ಎಷ್ಟು? 3.40. ಹಾಗಿದ್ರೆ ಎಲ್ಲ ದಕ್ಷಿಣ ಭಾರತದ ರಾಜ್ಯಗಳ ಪೈಕಿ ವಿತ್ತೀಯ ಕೊರತೆಯಲ್ಲಿ ಕರ್ನಾಟಕ ಉತ್ತಮವಾದಂತಹ ಸಾಧನೆಯನ್ನೇ ಮಾಡಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಹಾಗಿದ್ರೆ ಇತ್ತೀಚಿನ ಮಾಹಿತಿಯ ಪ್ರಕಾರ ಎಷ್ಟು ನಂಬರ್ಗಳಲ್ಲಿ ಏನಾದರೂ ನೋಡೋದಾದರೆ ಇಲ್ಲಿ ನೋಡಿ, ತೆಲಂಗಾಣ ಮತ್ತು ಕೇರಳ ರಾಜ್ಯ ಕ್ರಮವಾಗಿ ನಮ್ಮದು ವಿತ್ತೀಯ ಕೊರತೆ ಕರ್ನಾಟಕದ ವಿತ್ತೀಯ ಕೊರತೆ ಎಷ್ಟಿದೆ ಅಂತಂದರೆ 2102.00 ಕೋಟಿ. ಕರ್ನಾಟಕದ ವಿತ್ತೀಯ ಕೊರತೆ ಎಷ್ಟಿದೆ? 2102.00 ಕೋಟಿ ನಮ್ಮದೇನಾಗಿದೆಪ್ಪ ಅಂತಂದರೆ ವಿತ್ತೀಯ ಕೊರತೆ ಇದೆ. ಎಷ್ಟು? 2102.00 ಕೋಟಿ. ಅದೇ ನಾವು ಏನಾದರೂ ಮುಖ್ಯವಾಗಿ ಬೇರೆ ಸ್ಟೇಟ್ಸ್ಗಳದ್ದೇನಾದ್ರು ನೋಡಿದರೆ ಕೇರಳ ಮುಖ್ಯವಾಗಿ 32,117. ಕೇರಳದಷ್ಟಿದೆ? 32,117.00 ಕೋಟಿ. ಎಷ್ಟಿದೆ? 32,117.00 ಕೋಟಿದ್ದಾಗಿದ್ದರೆ ತಮಿಳ್ನಾಡ್ದು ಎಷ್ಟಿದೆ ಅಂತಂದರೆ ತೆಲಂಗಾಣದ 27.33200. ತೆಲಂಗಾಣದ 27.322.00 ಕೋಟಿ.
ಓಕೆನಾ. ಅದರ ಜೊತೆಗೆ ನಾವೇನಾದರೂ ಆಂಧ್ರ ಪ್ರದೇಶದ್ದು ಏನಾದರೂ ನೋಡಿಬಿಟ್ಟಿವಿ ಅಂತಂದರೆ ಮುಖ್ಯವಾಗಿ 19,583 ಕೋಟಿ. ಸೊ ಇಲ್ಲಿಂದ ನಮಗೆ ಈ ನಂಬರ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಡೋಂಟ್ ವರಿ ಅಬೌಟ್ ದಿಸ್ ನಂಬರ್, ಪ್ಲೀಸ್ ವರಿ ಅಬೌಟ್ ದಿಸ್ ಸ್ಟ್ಯಾಟಿಸ್ಟಿಕ್ಸ್. ಓಕೆ, ಇಲ್ಲಿ ಏನಪ್ಪ ಅಂತಂದರೆ ದಕ್ಷಿಣ ರಾಜ್ಯಗಳ ಪೈಕಿ ಕರ್ನಾಟಕ ಏನು ಮಾಡ್ತಾ ಇದೆ ಅಂತಂದರೆ ಉತ್ತಮವಾದಂಥ ಸ್ಥಾನವನ್ನೇ ಹೊಂದಿದೆ. ಓಕೆನಾ. ಹಾಗಿದ್ದರೆ ಇನ್ಕಮ್ ವಿಚಾರವಾಗಿ ವಾಟ್ ಇಸ್ ದ ಕಂಪೋಸಿಷನ್ ಆಫ್ ಕರ್ನಾಟಕ ಸ್ಟೇಟ್ ಇನ್ಕಮ್ ಅಕಾರ್ಡಿಂಗ್ ಟು ಎಕನಾಮಿಕ್ ಸರ್ವೆ 23-24 2023-24 ಆರ್ಥಿಕ ಸಮೀಕ್ಷೆ ಪ್ರಕಾರ ಕರ್ನಾಟಕ ಆದಾಯದ ಸಂಯೋಜನೆ ಏನು ಕರಿತೇವೆ, ಆರ್ಥಿಕ ಸಮೀಕ್ಷೆ ಪ್ರಕಾರ ಕರ್ನಾಟಕ ಆದಾಯದ ಸಂಯೋಜನೆ ಕರ್ನಾಟಕ ಆದಾಯದ ಸಂಯೋಜನೆ, ಕರ್ನಾಟಕ ಆದಾಯದ ಸಂಯೋಜನೆ ಅಂದರೆ ನಮ್ಮದು ಕರ್ನಾಟಕ ಸ್ಟೇಟು ಯಾವ್ಯಾವ ರೀತಿ ಆದಾಯ ಎಲ್ಲೆಲ್ಲಿಂದ ಬರುತ್ತೆ. ಓಕೆನಾ. ಸೊ ಎಲ್ಲಿಂದ ಬರುತ್ತೆ ಅಂತ ನೋಡಿದರೆ ಸ್ಟೇಟ್ ಟ್ಯಾಕ್ಸ್, ರಾಜ್ಯ ತೆರಿಗೆಗಳು. ಓಕೆ, ರಾಜ್ಯ ತೆರಿಗೆಗಳಿಂದ ಎಷ್ಟು ಬರುತ್ತೆ ನೆನಪಿಟ್ಕೋಬೇಕು, ರಾಜ್ಯ ತೆರಿಗೆಗಳು. ಓಕೆ, ರಾಜ್ಯ ತೆರಿಗೆಗಳಿಂದ ಎಷ್ಟು ಬರ್ತಾ ಇದೆಯಪ್ಪ ಅಂದರೆ 6.84. ಎಷ್ಟು ಬರ್ತಾ ಇದೆ, 6.84%. ವೆರಿ ಇಂಪಾರ್ಟೆಂಟ್. 6.84% ಆಫ್ ಟ್ಯಾಕ್ಸನ್ನು ಇನ್ಕಮ್ ನಮ್ಗೆ ಎಲ್ಲಿಂದ ಬರ್ತಾ ಇದೆ, ಸ್ಟೇಟ್ ಓನ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ, ಅಥವಾ ಇದನ್ನು ರಾಜಸ್ವ ಅಂತಲೂ ಕೂಡ ಕರಿತೇವೆ. ಓಕೆ, ಇದಾದಮೇಲೆ ಕೇಂದ್ರ ತೆರಿಗೆಗಳ ಪಾಲು ಯಾವುದು, ಕೇಂದ್ರ ತೆರಿಗೆಗಳ ಪಾಲು. ಹಾಗಿದ್ರೆ ಕೇಂದ್ರದಿಂದ ನಮಗೆ ಅಂದರೆ ನಮ್ಮ ಇಂಟಿಗ್ರೇಟೆಡ್ GST ಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಪಟ್ಟಂಥ ಪಾಲು ಎಷ್ಟಿದೆ ಅಂತ ನೋಡಿದರೆ 1.45. ಎಷ್ಟಿದೆ, 1.45%. ಓಕೆ, ಅದರ ಜೊತೆಗೆ ಕೇಂದ್ರ ಸೆಂಟ್ರಲ್ ಸಬ್ಸಿಡೀಸ್, ಕೇಂದ್ರ ಅನುದಾನಗಳು. ಓಕೆ, ಕೇಂದ್ರ ಅನುದಾನಗಳು ಎಷ್ಟು ಇದಾವು ಅಂತ ನೋಡಿದರೆ ವೆರಿ ಇಂಪಾರ್ಟೆಂಟ್ಲಿ 0.51%. ಓಕೆ, ಅಲಾಂಗ್ ವಿತ್ ದ್ಯಾಟ್ ತೆರಿಗೆಯೇತರ ಜಮೀನು, ನಾನ್ ಟ್ಯಾಕ್ಸ್ ರೆವಿನ್ಯೂ. ನಾನ್ ಟ್ಯಾಕ್ಸ್ ಅಂದರೆ ತೆರಿಗೆಯೇತರ ತೆರಿಗೆಯೇತರ ಆದಾಯ. ಸೊ ತೆರಿಗೆಯೇತರ ಆದಾಯ ಎಷ್ಟು ಇದೆ ನಮ್ಮದು ಅಂತ ನೋಡಿದರೆ 0.49. ಎಷ್ಟಿದೆ, 0.49%. ಓಕೆ, ಸೊ ಇದನ್ನೇ ನಾವೇನು ಕರಿತೀವಪ್ಪ ಅಂತಂದರೆ ಆದಾಯ ಅಂಥೇಳಿ ಕರಿತೀವಿ. ಓಕೆನಾ. ಹಾಗಿದ್ರೆ ತೆರಿಗೆ ಪ್ರಯತ್ನ ಟ್ಯಾಕ್ಸ್ ಸಂಬಂಧಪಟ್ಟಾಗ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ನಿರ್ಣಾಯಕ ಸದರಿ ಸೂಚಕ 2023-24 ಸಾಲಿನ. ಓಕೆ, ನಮ್ಮದು ಲಾಸ್ಟ್ ಟೈಮ್ ಎಷ್ಟಿತ್ತು ಟ್ಯಾಕ್ಸ್ ವಿಚಾರ ಅಂತ ಬಂದಾಗ 2022-23 ಆರ್ಥಿಕ ಸಮೀಕ್ಷೆ ಪ್ರಕಾರ ನಮ್ಮದು ತೆರಿಗೆ ಪ್ರಮಾಣ ಎಷ್ಟಿತ್ತು ಅಂತ ನೋಡಿದರೆ ಮುಖ್ಯವಾಗಿ 15,04,431 ಕೋಟಿ. 15,04,431.00 ಕೋಟಿ ನಮ್ಮದು ಏನಾಗಿತ್ತು ಅಂತಂದರೆ ಮುಖ್ಯವಾಗಿ ಟ್ಯಾಕ್ಸ್ ಆಗಿತ್ತು. ಆದರೆ ಕಳೆದ ಆರ್ಥಿಕ ಸಮೀಕ್ಷೆ ಅಂದರೆ 2023-24 ಆರ್ಥಿಕ ಸಮೀಕ್ಷೆ ಪ್ರಕಾರ ಎಷ್ಟಾಗಲಿದೆ ಅಂತಂದರೆ 1,75,652. 1,75,652.00 ಕೋಟಿ ಆಗಲಿದೆ ಅಂತೇಳಿ ಕರಿತೇವೆ. ಅಂದರೆ ಕರ್ನಾಟಕ ಸ್ಟೇಟ್ ಇನ್ಕಮ್ ಏನಾಗ್ತಾ ಇದೆ ಅಂತಂದರೆ ಇನ್ಕ್ರೀಸ್ ಆಗ್ತಾ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಹಾಗಿದ್ರೆ ಇದು ಮುಖ್ಯವಾಗಿ ಏನಾಗಿತ್ತು ಅಂತಂದರೆ ಇವತ್ತಿನ ಸೆಕೆಂಡ್ ಸ್ಕೆಡ್ಯೂಲ್ ಪಾರ್ಟಲ್ಲಿ. ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ಮಾಹಿತಿಯನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋದಾದರೆ ಹಾಗಿದ್ರೆ ಕರ್ನಾಟಕಕ್ಕೆ ಯೋಜನಾ ಆಯೋಗದಿಂದ ಎಷ್ಟು ಬರ್ತಾ ಇದೆ. ಕರ್ನಾಟಕಕ್ಕೆ ಯೋಜನಾ ಆಯೋಗ ಅಲ್ಲ, ಸಾರಿ ಫಾರ್ ದ ಮಿಸ್ಪ್ರೊನೌನ್ಸಿಯೇಷನ್. ಇಲ್ಲಿ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಸೆಂಟ್ರಲ್ ಗೌರ್ಮೆಂಟಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಅಕಾರ್ಡಿಂಗ್ ಟು ಫಿನಾನ್ಸ್ ಕಮಿಷನ್ ಹಣಕಾಸು ಆಯೋಗದ ರೆಕಮೆಂಡೇಶನ್. ಯಾವುದು, ಹಣಕಾಸು ಆಯೋಗದ ರೆಕಮೆಂಡೇಶನ್ಸ್. ಮುಖ್ಯವಾಗಿ ನೆನಪಿಟ್ಕೋಬೇಕು, ಹಣಕಾಸು ಆಯೋಗದ ರೆಕಮೆಂಡೇಶನ್ಸ್ನ ಪ್ರಕಾರ ನಮಗೆ ಎಷ್ಟು ಬರ್ತಾ ಇದೆ ಅಂತ ನೋಡಿದರೆ ಕಳೆದ ಸಲ 4.71% ಬಂದಿತ್ತು. 2020 ಕಳೆದ ಹಣಕಾಸು ವರ್ಷ ಅಂದರೆ 14ನೇ ಹಣಕಾಸು ಆಯೋಗದ ಪ್ರಕಾರ 14ನೇ ಹಣಕಾಸು ಆಯೋಗದ ಪ್ರಕಾರ ಎಷ್ಟು ಬಂದಿತ್ತು ಅಂತ ನೋಡಿದರೆ 4.71 ಬಂದಿತ್ತು ಪರ್ಸೆಂಟೇಜ್. ಎಷ್ಟು ಬಂದಿತ್ತು, 4.71% ಬಂದಿತ್ತು. ಅದೇ 15th ಫಿನಾನ್ಸ್ ಕಮಿಷನ್ ಪ್ರಕಾರ 15ನೇ ಹಣಕಾಸು ಆಯೋಗದ ಪ್ರಕಾರ ಎಷ್ಟು ಬರ್ತಾ ಇದೆ, 3.71% ಬರ್ತಾ ಇದೆ. ಎಷ್ಟು ಬರ್ತಾ ಇದೆ,
3.71% ಬರ್ತಾ ಇದೆ. ಅಂದರೆ ನಮ್ಗೆ ಯೂಶ್ವಲಿ ಇಲ್ಲಿ ಏನಾಗಿದೆ ಅಂತಂದರೆ 1% ರೆಡ್ಯೂಸ್ ಆಗಿದೆ. ಎಷ್ಟು ಪರ್ಸೆಂಟೇಜ್? 1%. ಯಾಕೆ? ಸಿಂಪಲ್. 14th ಫಿನಾನ್ಸ್ ಕಮಿಷನ್ ಹೇಳಿತ್ತು ಕೇಂದ್ರಕ್ಕೆ ಬರುವಂಥ ಒಟ್ಟು ಆದಾಯದಲ್ಲಿ 42% ರಾಜ್ಯಗಳಿಗೆ ಹಂಚಿಕೆ ಮಾಡಬೇಕು ಅಂತ ಹೇಳಿತ್ತು. ಆದರೆ 15ನೇ ಹಣಕಾಸು ಆಯೋಗ ಕೇಂದ್ರಕ್ಕೆ ಬರುವಂಥ ಒಟ್ಟು ಆದಾಯದಲ್ಲಿ ರಾಜ್ಯಗಳಿಗೆ 41% ಮಾತ್ರ ಹಂಚಿಕೆ ಮಾಡಬೇಕು, 1% ರೆಡ್ಯೂಸ್ ಆಗಬೇಕು. ಯಾಕಂತಂದರೆ 2019ರಲ್ಲಿ ಏನಾಗಿದೆ ಅಂತಂದರೆ JNK ಕೇಂದ್ರಾಡಳಿತ ಪ್ರದೇಶಗಳಾಗಿದ್ದರಿಂದ ಆ ಒಂದು ಭಾಗವನ್ನು ಅಭಿವೃದ್ಧಿ ಮಾಡೋದು ರಾಜ್ಯದ ಜವಾಬ್ದಾರಿ ಆಗಿದ್ದರಿಂದ ರಾಜ್ಯಕ್ಕೆ ಹೆಚ್ಚಿನ ಆದಾಯ 2019ರಲ್ಲಿ ಜಮ್ಮು ಕಾಶ್ಮೀರವನ್ನು ನಾವು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಮಾಡಿದ್ರಿಂದ ಅವುಗಳ ಜವಾಬ್ದಾರಿ ಅಂದರೆ ಅವುಗಳ ಅಭಿವೃದ್ಧಿಯ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕೆ ಇರೋದ್ರಿಂದ ಕೇಂದ್ರಕ್ಕೆ ಏನು ಮಾಡಬೇಕು ಅಂದರೆ ಹೆಚ್ಚಿನ ಆದಾಯ ಬೇಕು. ಹಾಗಾಗಿ ರಾಜ್ಯಗಳಿಂದ 1% ರೆಡ್ಯೂಸ್ ಮಾಡಬೇಕಂತ ಹೇಳಿತ್ತು. ಹಾಗಾಗಿ ನಾಟ್ ಓನ್ಲಿ ಕರ್ನಾಟಕ, ಇಡೀ ಎಲ್ಲ ರಾಜ್ಯಗಳ ಹಣಕಾಸು ಆಯೋಗದ ಶಿಫಾರಸನ್ನು 1% ಏನಾಗಿದೆ ಅಂದರೆ ಕಡಿಮೆಯಾಗಿದೆ. ನೆನಪಿಟ್ಕೋಬೇಕು ಬಹುಮುಖ್ಯವಾಗಿ. ಓಕೆನಾ? ಎಸ್, ಇದು ಮುಖ್ಯವಾಗಿ ಏನಾಗಿದೆ ಅಂತಂದರೆ ಸೆಕೆಂಡ್ ಪಾರ್ಟ್ ಆಗಿತ್ತು. ಸೊ ನೆಕ್ಸ್ಟ್ ನಾವು ಮುಂದಿನ ಪಾರ್ಟಲ್ಲಿ ಇನ್ನೊಂದಿಷ್ಟು ಪ್ರಮುಖವಾದ ಮಾಹಿತಿಯನ್ನು ಡಿಸ್ಕಸ್ ಮಾಡ್ತೇವೆ. ಸೊ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಇನ್ಫಾರ್ಮೇಷನ್ ತುಂಬ ಇಂಪಾರ್ಟೆಂಟ್ ಇದೆ. ದಯವಿಟ್ಟು ಇದನ್ನು ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.